ಎಲ್ಲ ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀರಲ್ಲ. ನಾನು ವೀಕೆಂಡ್ ಚಿಲ್ ಔಟ್ ಮಾಡಬೇಕು, ಒಂದು ಗುಡ್ ಆಂಬಿಯನ್ಸ್ ಇರೋ ಒಂದು ಸಕ್ಕತ್ತಾಗಿರೋ ಪ್ಲೇಸ್ಗೆ ಹೋಗಬೇಕು ಅಂತ ಸರ್ಚ್ ಮಾಡ್ತಾನೆ ಇದ್ದೆ. ಯಾವಾಗಲೂ ಹೋಗಿದ್ದ ಜಾಗಕ್ಕೆ ಹೋಗಿ ಹೋಗಿ ಬೇಜಾರಾಗೋಗ್ಬಿಟ್ಟಿರುತ್ತೆ ಅಲ್ವಾ. ಸೊ ಒಂದು ಹೊಸ ಪ್ಲೇಸ್ನ ನಾನು ಇವಾಗ ರಿಸರ್ಚ್ ಮಾಡಿ ಕಂಡುಹಿಡಿದ್ಬಿಟ್ಟಿದ್ದೀನಿ. ಸಕ್ಕತ್ತಾಗಿರೋ ಜಾಗ, ಸಕ್ಕತ್ತಾಗಿರೋ ಆಂಬಿಯನ್ಸು, ಸೂಪರ್ ಟೇಸ್ಟಿ ಆಗಿರೋ ಫುಡ್ಡು, ಏನೇನು ಬೇಕು ಎಲ್ಲದೂ ಸಿಕ್ಕತ್ತೆ. ಯಂಗ್ಸ್ಟರ್ಸ್ಗೆ ಮಾಡಿಸಿದಂಥ ಜಾಗ ಇದು. ಸೊ ಇದು ಯಾರ್ದು, ಎಲ್ಲಿದೆ, ಏನು ಎತ್ತ ಎಲ್ಲ ತಿಳ್ಕೋಬೇಕು ಅಂದರೆ ಏನು ಮಾಡಬೇಕು? ನನ್ನ ಫಾಲೋ ಮಾಡಬೇಕು. ಜಸ್ಟ್ ಫಾಲೋ ಮಾಡಿ. ಹಾಯ್, ಹಲೋ. ನೋಡಿದ್ರ ಯಾರಿದು? ಗೊತ್ತಾಯ್ತಾನೆ ಎಲ್ಲರಿಗೂ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನನ್ನ ದೊಡ್ಡ ಕನಸು ಇವತ್ತು ನನಸಾಗೋಯ್ತು. ಯಾಕೆ ಅಂದರೆ ನಂಗೆ ಇವ್ರು ಕಂಡ್ರೆ ಸಖತ್ ಇಷ್ಟ. ಸೊ ಅದೆಲ್ಲ ಆಮೇಲೆ ಮಾತುಕತೆಯಲ್ಲಿ ನಿಮಗೆಲ್ಲ ರಿವೀಲ್ ಮಾಡ್ತಾ ಹೋಗ್ತೀನಿ. ಬಟ್ ಇವಾಗ ಈ ಆಂಬಿಯನ್ಸು, ಈ ಹೆಸರಿಂದ ಹಿಡಿದು ಫುಡ್ಡಿಂದ ಹಿಡಿದು ಎಲ್ಲದೂ ನನಗೆ ಸಖತ್ ಇಷ್ಟ ಆಗ್ಬಿಟ್ಟಿದೆ. ನನ್ನ ಜೊತೆಗೆ ನಮ್ಮ ಆಡಿಯನ್ಸ್ಗೂ ಸಖತ್ ಇಷ್ಟ ಆಗಿರುತ್ತೆ. ನಾವು ವೀಕೆಂಡ್ ಚಿಲ್ ಮಾಡೋಕ್ಕೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅಂತ ಒಂದು ವಾರ ಸರ್ಚ್ ಮಾಡ್ತಾನೆ ಇರ್ತೀವಿ. ಬಟ್ ನಾವು ಎಲ್ಲೇ ನೋಡಿದಾಗೂ ಕೆಲವೊಂದು ಕಡೆಗೆ ರಿಪೀಟ್ ಆಗಿಬಿಟ್ಟಿರುತ್ತೆ. ಅಯ್ಯೋ ಹುಡ್ಕೋದು ಯಾರು ಅಂತ ಹೊರಟ್ಬಿಟ್ಟು. ಅಂಥ ಆಡಿಯನ್ಸ್ಗೆ ಅಂತಲೇ ಇವತ್ತೊಂದು ಸಕ್ಕತ್ತಾಗಿರೋ ಸ್ಪೆಷಲ್ ಆಗಿರೋ ಎಪಿಸೋಡ್ ಮಾಡಿದ್ದೀನಿ. ಸೊ ಈ ಜಾಗನ ಎಕ್ಸ್ಪ್ಲೋರ್ ಮಾಡಿದ್ದೀನಿ ನಾನು. ಎಸ್, ವೆಲ್ಕಮ್ ಟು ಸೋಚಿ. ಎಸ್, ಅ ಬ್ಯೂಟಿಫುಲ್ ರೆಸ್ಟೋರೆಂಟ್. ಮತ್ತೆ ಇಲ್ಲಿ ಫುಡ್ ಇದೆಯಲ್ಲ, ದಟ್ ಇಸ್ ಅಮೇಝಿಂಗ್. ನಿಮ್ಗೆ ಗೊತ್ತಾಗತ್ತೆ ಇವಾಗ. ಟ್ರೈ ಮಾಡೋಣ. ನಾನು ಅದಕ್ಕೆ ಬಂದಿದ್ದೀನಿ. ಐ ಆಮ್ ಎ ಬಿಗ್ ಫುಡಿ, ಆಯ್ತಾ. ಆದ್ರೆ ವೆಜ್ಜು ಅಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಮೇಡಮ್ ಅಷ್ಟೇ ವೆಜ್ಜು. ಸೊ ನಮ್ಮಿಬ್ಬರ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ಸಕ್ಕತ್ತಾಗಿರೋ ಫುಡ್ ಟೇಸ್ಟ್ ಮಾಡ್ತಾ ಈ ರೆಸ್ಟೋರೆಂಟ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಮೇಡಮ್ ಜೊತೆ ಮಾತುಕತೆ ಇಷ್ಟುದ್ದ ಇದೆ, ಅದು ಅಷ್ಟು ಬೇಗ ಮುಗಿಯಲ್ಲ. ರೆಡಿನಾ ನೀವೆಲ್ಲ? ರೆಡಿನಾ? ಬೋರ್ ಆಗಬಾರ್ದಷ್ಟೇ ಪಾಪ. ಅವ್ರಿಗೆ ಹೆಂಗ್ ಬೋರ್ ಆಗುತ್ತೆ ಇವಾಗ? ನೀವು ನನಗೆ ಫಸ್ಟ್ ಟೈಮ್ ಸಿಗ್ತಾ ಇದ್ದೀರಾ, ನಾವು ಬಿಡ್ತೀವಾ? ಕಮ್ ಆನ್, ಲೆಟ್ಸ್ ಗೋ. ಬನ್ನಿ. ಅಲ್ಲಲ್ಲಿ ಲದ್ದಿ ತೆಗ್ದಂಗೆ ಅವರೇ. ಥ್ಯಾಂಕ್ಸ್ ಟು ಮೈ ಮದರ್. ಸುಜನ್ ಕೂಡ ಅಷ್ಟೇ, ಈಸ್ ಅ ಫುಡಿ ಅಂಡ್ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಒಂದ್ ದೃಷ್ಟಿ ತೆಗೆದ್ಬಿಡೋಣ. ಅಂದ್ರೆ ಎಲ್ಲರೂ ನನ್ನ ಪುಟ್ಟ ಮಗು ತರಾನೇ, ಉದಿ ಮಗಳು ಅಂತ. ವಿನು ಸರ್ ಬಂದ್ರು ಅಂತ ಅವ್ರು ಬರ್ತಾ ಇದ್ದಿದ್ದೆ ಹಿಂಗೆ, ರೆಡಿನಾ ಅಂತ. ನನ್ಗೆ ಇವಾಗ ನಾಡಿದ್ದು ಪ್ರೀತಿಲೇದ ಮೇಲೆ ಶೂಟ್ ಇದೆ ಅಂತಂದ್ರೆ ಇವತ್ತಿಂದನೇ ಶುರು ಆಗ್ಬಿಡೋದು. ಒಂದ್ಸತಿ ಚಂದ್ರಿ, ಆಫ್ಟರ್ ವೆರಿ ಲಾಂಗ್ ಟೈಮ್ ನನ್ನ ಕನಸು ನನಸಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್ ಆಫ್ ಯು. ಆ್ಯಂಡ್ ನಮ್ಮ ಹುಡುಗಿ ಬಗ್ಗೆ ನಾವು ಏನು ಇಂಟ್ರೊಡಕ್ಷನ್ ಕೊಡೋ ಅಗತ್ಯನೇ ಇಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರೋ ಅಂಥವ್ರು. ನಾವೇನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡೋ ಅಂತ ಅಗತ್ಯನೂ ಇಲ್ಲ. ನೋಡಿದ್ರ ಒಳ್ಳೆ ಹಿಂಗೆ ಹಾಲಲ್ಲಿ ಲದ್ದಿ ತೆಗ್ದಂಗೆ ಅವರೇ. ಇವ್ರ ಕಲರ್, ಸ್ಕಿನ್ನು, ಟೆಕ್ಸ್ಚರು ನಂಗೆ ಸಕ್ಕತ್ ಇಷ್ಟ. ನಾವು ಹುಡುಗಿರೇ ಜಲಸ್ ಪಡ್ಬೇಕು, ಹಂಗಿದ್ದಾರೆ. ಒಂದು ದೃಷ್ಟಿ ತೆಗೆದ್ಬಿಡೋಣ. ವೆರಿ ನೈಸ್. ಅಂಡ್ ಫಸ್ಟ್ ನನ್ಗೆ ಏನಂದ್ರೆ ನಿಮ್ಗೆ ಇಷ್ಟ ಒಳ್ಳೆ ಟೇಸ್ಟ್ ಇದೆ ಅಂತ ತುಂಬಾ ಖುಷಿ ಆಗ್ತಿದೆ. ನಂದಲ್ಲ, ಸುಜನ್. ನೋಡಪ್ಪ ಕೇಳಿಸ್ಕೊಳ್ಳಿ ಎಲ್ಲರೂ. ನೀವು ಬೇರೆಲ್ಲ, ಅವ್ರು ಬೇರೆಲ್ಲ. ನೀವು ಅರ್ಧನಾರೇಶ್ವರ ಅಂತಾರ ಅವರು, ಅರ್ಧಾಂಗಿನಿ ತರ ನೀವು ಅಲ್ವಾ? ಇದು ಹೆಂಗೆ ಈ ಥಾಟ್ ಎಲ್ಲ ಶುರುವಾಯ್ತು? ಯಾಕಂದ್ರೆ ಇದು ನನಗೊಂದು ವಿಷಯ ಇಲ್ಲಿ ಯಾಕೆ ತುಂಬಾ ಇಷ್ಟ ಆಯ್ತು ಅಂದ್ರೆ, ನಾವು ಕಲಾವಿದ್ರು ಅಂತಂದ್ರೆ ಬರೀ ಅದೊಂದ್ರಲ್ಲ ಇರಲ್ಲ, ಆಲ್ಟರ್ನೇಟ್ ಆಗು ಎಷ್ಟೊಂದು ಕೆಲಸಗಳನ್ನ ಮಾಡ್ತಿರ್ತಾರೆ ಅನ್ನೋದು ನಮ್ಮ ಆಡಿಯನ್ಸಿಗೆ ಗೊತ್ತಾಗ್ಬೇಕು. ಇವ್ರು ಯಾಕೆ ಬಿಸಿ ಇರ್ತಾರೆ ಅಂತ ಕೇಳ್ತಿರ್ತಾರಲ್ಲ, ಅಂತವ್ರಿಗೆ ಗೊತ್ತಾಗ್ಬೇಕು. ಅದಕ್ಕೆ ಸ್ಕ್ರೀನ್ಗೆ ಸೀಮಿತ ಅಂತ ಅನ್ಕೊಂಡಿರ್ತಾರೆ, ಬಟ್ ಅದ್ರ ಹಿಂದೆ ಏನಿದೆ ಶ್ರಮ ಇದೆಲ್ಲ ಗೊತ್ತಿರೋದಿಲ್ಲ. ಇದು ಆಕ್ಚುಲಿ ನಮ್ಮ ಮಾವಂದು ದೊಡ್ಡ ಕನ್ಸಾಗಿತ್ತು, ಲೋಕೇಶ್ ಸರ್. ಒಂದು ರೆಸ್ಟೋರೆಂಟ್ ಮಾಡ್ಬೇಕು ಅಂತ. ಯಾಕಂದ್ರೆ ಹಿ ವಾಸ್ ಅ ವೆರಿ ಗುಡ್ ಕುಕ್ ಅಂತೆ. ನಾನು ಐ ನೆವರ್ ಮೆಟ್ ಹಿಮ್, ಬಟ್ ಎಲ್ಲರೂ ಹೇಳ್ತಾರಲ್ಲ ತುಂಬಾ ಚೆನ್ನಾಗಿ ಅಡಿಗೆ ಮಾಡೋರು. ಅಂಡ್ ಹಿ ವಾಸ್ ಅ ಫುಡಿ. ಸೊ ಲೈಕ್ ವೈಸ್ ಸುಜನ್ ಕೂಡ ಅಷ್ಟೇ, ಈಸ್ ಅ ಫುಡಿ ಅಂಡ್ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಮತ್ತೆ ಅವ್ರದ್ದು ಒಂದು ಕನ್ಸಾಗಿತ್ತು, ನಮ್ಮ ಅಪ್ಪನ ಕನ್ಸಿದು. ನಾನೊಂದು ಹೋಟೆಲ್ ಶುರು ಮಾಡಬೇಕು ಅಂತ ಅಂದಾಗ ಈ ಸೋಚಿ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು. ಈ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ಲ, ಸೋಚಿ. ನನಗೆ ಅದು ಅಡ್ರೆಸ್ ಹಾಕ್ಬೇಕಾದ್ರೆ ಇಂದ ಹಿಡಿದು ಇಲ್ಲಿ ಬರೋವರೆಗೂ ಹಂಗಂದ್ರೆ ಏನು ಇಷ್ಟೊಂದ್ ಜನ ಏನೇನೋ ಹೆಸರು ಇರ್ತಾರೆ. ನೀವುಗಳು ಇಟ್ಟಿರೋ ಹೆಸರು ಅಲ್ಲಿ ಕೂಕು.
ಕೋಕೋ. ಕೋಕೋನೋ ಕೂಕುನೋ? ಕೋಕೋ ಕೋಕೋ ಆಯ್ತಾ. ಇಲ್ಲಿ ಇದು ನನ್ಗೆ ಅದಕ್ಕೆ ಏನ್ ಚೆನ್ನಾಗಿ ಎಲ್ಲೆಲ್ಲಿಂದ ಹುಡುಕ್ತಾರೆ ಹೆಸರುಗಳನ್ನ ಅಂತ ಯೋಚನೆ ಮಾಡ್ಕೊಂಡ್ ಬಂದೆ. ಏನಂಗಂದ್ರೆ ಸೋಚಿ ಅಂತಂದ್ರೆ ಇವಾಗ ನಾವು ಒಗ್ಗರಣೆ ಮಾಡ್ತಾ ಇರ್ತೀವಿ, ಅದು ಜಾಸ್ತಿ ಬಾಣ್ಲೆ ಕಾದೋಗಿರುತ್ತೆ, ನಾವು ಅದಕ್ಕೆ ಸಾಸಿವೆ ಹಾಕ್ತಿವಿ, ಕರ್ಬೇವ್ ಹಾಕ್ತಿವಿ. ಕರ್ಬೇವ್ ಹಾಕಿದ ತಕ್ಷಣ ಒಂದು ಫ್ಲೇಮ್ ಬರುತ್ತಲ್ಲ, ಹೌದೌದೌದು, ಅದಕ್ಕೆ ಸೋಚಿ ಅಂತ. ತಡ್ಕ ಫ್ಲೇಮು, ವಾವ್, ಅದಕ್ಕೆ ಸೋಚಿ ಅಂತ ಹೆಸರು. ಅದಕ್ಕೆ ಸೋಚಿ. ಸೂಪರ್. ಯಾರ್ದಿದ್ ಸೆಲೆಕ್ಷನ್? ಸುಮಾರು ಎಲ್ಲ ಡಿಸ್ಕಸ್ ಮಾಡಿ, ಸುಮಾರು ಜನರ ಹತ್ರ ಡಿಸ್ಕಸ್ ಮಾಡಿ, ಸೊ ಕಡೆಗೆ ಇದನ್ನ ಫೈನಲೈಸ್ ಮಾಡಿದ್ರು ಸೃಜನ್ ಸೋಚಿ. ಸಕ್ಕತ್ತಾಗಿದೆ ಹೆಸರು. ಹೆಸರು ಎಷ್ಟು ಚೆನ್ನಾಗಿದೆಯೋ, ಆಂಬಿಯನ್ಸ್ ಅಷ್ಟೇ ಬ್ಯೂಟಿಫುಲ್ ಆಗಿದೆ, ಅಂಡ್ ಟೇಸ್ಟ್ ಕೂಡ ಸಕ್ಕತ್ತಾಗಿದೆ. ಅಂಡ್ ನನ್ಗೆ ಇನ್ನೊಂದು, ನೀವು ಫುಡ್ಡಿ ಅಂತ ಕೇಳ್ಪಟ್ಟೆ ನಾನು. ಹೌದು, ಡೆಫಿನೆಟ್ಲಿ ಸೂಪರ್ ಫುಡ್ಡಿ ನೀವು, ಆಯ್ತಾ. ಫುಡ್ಡಿ ಅಂತಂದ್ರೆ ನನಗೆ ಪ್ರಾಪರ್ ನಮ್ಮ ಸೌತ್ ಇಂಡಿಯನ್ದು ಅನ್ನ ಸಾರು, ಅಂಡ್ ಅನ್ನ ಇಸ್ ಮೈ ವೀಕ್ನೆಸ್ ಅಂಡ್ ಮೈ ಸ್ಟ್ರೆಂತ್. ಈ ವಿಷಯ ನಂಗೆ ಮುಂಚೆನೆ ಗೊತ್ತಾಗ್ಲಿಲ್ಲ. ಎಂತ ಕೆಲ್ಸ ಆಯ್ತು. ನಾನು ಎಷ್ಟು ರಿಸರ್ಚ್ ಮಾಡಿದೆ. ಅನ್ನ, ರಸಂ, ಒಂದ್ ಪಲ್ಯ, ಇದು ಬಿಟ್ರೆ ಮುಗೀತು, ಡನ್. ಮತ್ತೆ ಸೊಪ್ಪು. ನಾನು ವಾರದಲ್ಲಿ ಅಟ್ಲೀಸ್ಟ್ ಒಂದ್ 3-4 ದಿನ ಆದ್ರೂ ಸೊಪ್ಪು. ಬೇರೆಯವರೆಲ್ಲ ಬೈಕೊಂತಾರೆ, ನೀವು ಬರೀ ಸೊಪ್ಪೆ ಮಾಡ್ತಾರೆ. ನಿಮ್ಮ ನನಗೆ ಕೇಳ್ಬೇಕಂತಿದೆ, ಸ್ಕಿನ್ ಸೀಕ್ರೆಟ್ ಏನು, ಹೆಂಗ್ ಮೇಂಟೈನ್ ಮಾಡ್ತೀರಾ ಅಂತ. ಅದಕ್ಕೆ ನನ್ಗೆ ಈಗ ಗೊತ್ತಾಗ್ತಿದೆ, ಇದು ಹೊರಗಿನ ಎಕ್ಸ್ಟರ್ನಲ್ ಕೇರ್ ಅಲ್ಲ, ಇಂಟರ್ನಲ್ ಕೇರ್ ಅಂತ. ಏನು ಮಾಡೋದಿಲ್ಲ, ನಾನು ಒಂದ್ ಕ್ರೀಮ್ ಕೂಡ ಹಚ್ಚಲ್ಲ ಮುಖಕ್ಕೆ. ನಾನು ಏನಾದ್ರು ಒಂಚೂರು ಹೇಳ್ತಾರೆ ಬೆಳಗಾಗೋಣ ಅಂತ ಅನ್ಕೊಂಡಿದ್ದೆ. ಇಲ್ಲ ಇಲ್ಲ, ಇದು ಹುಟ್ಟ ದೇವರೇ ಮೇಕಪ್ ಮಾಡಿ ಕಳ್ಸ್ಬಿಟ್ಟಿದ್ದಾನೆ. ಥ್ಯಾಂಕ್ಸ್ ಟು ಮೈ ಮದರ್. ಹೌದೌದು, ಅದು ನೋಡಿ ಕಣ್ಣು ಹೆಂಗೆ, ಅದು ಕಣ್ಣು ಮಾತಾಡುತ್ತೆ. ಡಾನ್ಸರ್ ಕಣ್ಣು ಅವರು, ಆಯ್ತಾ. ನನ್ಗೆ ಅವ್ರ ಡಾನ್ಸ್ ಇಷ್ಟ, ಅವ್ರ ಮಾತು ಇಷ್ಟ, ಅವ್ರ ಆಕ್ಟಿಂಗ್ ಇಷ್ಟ. ಅಂಡ್ ಅವ್ರ ಎಲ್ಲದಕ್ಕಿಂತ ದೊಡ್ಡದಾಗಿ ಅವ್ರಿಗೆ ಒಂಚೂರು ಹೊಸಬ್ರು ಹಳಬ್ರು ಹೊಸ ಪರಿಚಯ ಆತರ ಇಲ್ಲ. ಅದು ಹಾರ್ಟಿಂದ ಬರುತ್ತೆ ಸ್ಮೈಲು, ಆ ಮಾತುಗಳು. ನನ್ಗದು ತುಂಬಾ ಟಚ್ ಆಗಿದ್ದು. ಫಸ್ಟ್ ಮೀಟ್ ಅಲ್ಲೇ ಅವ್ರಿಗೆ ಎಷ್ಟು ಬೆಸ್ಟ್ ಅನ್ಸ್ಬಿಟ್ರು ಅಂದ್ರೆ ನೆವರ್, ನಾನು ಯಾವತ್ತೂ ಮರೆಯೋದೇ ಇಲ್ಲ ನಿಮ್ಮನ್ನ. ಅಂದ್ರೆ ನಾವು ಒಳಗಡೆ ಏನೋ ಒಂದು ಅನ್ಕೊಂಡ್ ಬಂದಾಗ ಅಲ್ಲಿ ನಿರಾಸೆ ಆಗಿರುತ್ತೆ ಕೆಲವ್ರನ್ನ ನೋಡಿದಾಗ. ಬಟ್ ನಿಮ್ಮನ್ನ ನೋಡ್ದಾಗ ನಂಗೆ ಆ ನಿರಾಸೆ ಆಗ್ಲಿಲ್ಲ, ಅದಕ್ಕೆ ನಂಗೆ ಖುಷಿ ಆಯ್ತು. ಸೋ ಸ್ವೀಟ್ ಆಫ್ ಯು. ಸಾಕಪ್ಪ, ಬೇರೆದೇನಾದ್ರು ಮಾತಾಡೋಣ. ಹೌದಾ? ಇಲ್ಲ, ನನಗೆ ಅದೇ ಮಾತಾಡ್ಬೇಕಂತಿದೆ. ಎನಿವೇಸ್, ಫುಡ್ಡಿ ಅಂತ ಹೇಳಿದ್ರಿ, ಅನ್ನ ರಸಂ ಇಷ್ಟ ಅಂತ ಹೇಳಿದ್ರಿ. ಬಟ್ ಸೌತ್ ಇಂಡಿಯನ್ ಫುಡ್ ಅಲ್ಲಿ ನೀವು ಸಕ್ಕದ ಕುಕ್ ಮಾಡ್ತೀನಿ ಅಂದ್ರೆ ಏನ್ ಕುಕ್ ಮಾಡ್ತೀರಾ? ನಾನು ತರಕಾರಿ ಸಾಂಬಾರ್, ಮತ್ತೆ ಎಲ್ಲಾ ತರ ಬಾತ್ಗಳು, ಅದು ತುಂಬಾ ಇಷ್ಟ. ವಾಂಗಿ ಬಾತ್ ಎಸ್ಪೆಷಲಿ. ಮತ್ತೆ ನಮ್ಮ ಮನೇಲಿ ಒರಳಿರೋದ್ರಿಂದ ಒರಳಲ್ಲೇ ರುಬ್ಬಿ ಒರಳು ಚಿತ್ರಾನ್ನ ಮಾಡ್ತೀವಿ. ಮಾವಿನಕಾಯಿ ಚಿತ್ರಾನ್ನ, ಆಮೇಲೆ ಎಷ್ಟೊಂದು ಬೇಕಾದಷ್ಟು ಗಿರಿಜಮ್ಮನು ನನ್ಗೆ ಏನಂದ್ರೆ ನನ್ನ ಸೊಸೆ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ ಕಣೆ ಅಂತಂದ್ರು. ಈಗ ಒಂದು ಪ್ರಾಮಿಸ್ ಮಾಡಿ, ಆನ್ ಸ್ಕ್ರೀನ್ ಕಮಿಟ್ಮೆಂಟ್ ಇದು, ಆಯ್ತಾ? ಎಲ್ಲರೂ ಇದ್ದೀರಾ, ಮಾಡಿ ಎದ್ರುಕೊಂಬೇಡಿ. ಇಲ್ಲ ಎದ್ರುಕೊಂಬೇಡಿ, ಗಟ್ಟಿಯಾಗಿ. ಏನಿಲ್ಲ, ನಾನು ಹೇಳ್ಬಿಡ್ಲಾ? ಗೆಸ್ ಮಾಡ್ಬಿಟ್ರು ಇವರು. ಹೇಳಿ. ನಾನು ಅಡ್ಗೆ ಮಾಡ್ಬೇಕು, ಅದನ್ನ ನೀವು ಶೂಟ್ ಮಾಡ್ಬೇಕು. ಹೌದೌದೌದು, ಅದನ್ನ ನಾನು ಟೇಸ್ಟ್ ಮಾಡ್ಬೇಕು ಲೈವ್ ಅಲ್ಲಿ. ಈ ಆಸೆಗಳು ತುಂಬಾ ಇದಾವೆ, ಆದ್ರೆ ಯಾರು ಮಾಡೇ ಕೊಟ್ಟಿಲ್ಲ ನಂಗೆ, ಅದೇ ಬೇಜಾರು. ಎಲ್ರು ಅಂತಾರೆ, ಎಲ್ರು ಪ್ರಾಮಿಸ್ ಮಾಡ್ತಾರೆ, ಅದು ಯಾವಾಗ ನನ್ಸಾಗುತ್ತೆ ನಂಗೆ ಗೊತ್ತಿಲ್ಲ. ಇಲ್ಲ, ದೇರ್ ಇಸ್ ಆಲ್ವೇಸ್ ನೆಕ್ಸ್ಟ್ ಟೈಮ್ ಅಲ್ವಾ? ಓಕೆ, ಸೂಪರ್. ಇವಾಗ ಇಲ್ಲಿ ಏನೆಲ್ಲ ಮೆನೂನಲ್ಲಿ ಏನೆಲ್ಲ ಇದೆ? ಎಸ್, ನನ್ಗದು ಕ್ಯೂರಿಯಾಸಿಟಿ. ಇಲ್ಲಿ ಪ್ರತಿ ಒಂದು ಡಿಶ್ ಕೂಡ ಸೂಪರ್ ಡೂಪರ್. ವಾವ್. ನಾನು ಎಲ್ಲಾನು ಟ್ರೈ ಮಾಡಿದೀನಿ. ವೆಜ್ ಅಲ್ಲಿ, ನಾನ್ ವೆಜ್ ಅಲ್ಲಿ ಎಲ್ಲರೂ ಹೇಳೋ ಹಾಗೆ ವೇಟ್ ಐ ವಿಲ್ ಟೆಲ್ ಯು ದ ಸೂಪರ್ ಹಿಟ್ ಡಿಶ್ ಇಲ್ಲಿ ಅಂತಂದ್ರೆ ಮಿಲಿ ಜುಲಿ ಕಬಾಬ್ ಅಂತ. ಮಿಲಿ ಜುಲಿ ಕಬಾಬ್. ಇದು ಬ್ರಾಕ್ಲಿ, ಬೇಬಿ ಕಾರ್ನ್ ಮತ್ತೆ ಕಾಲಿಫ್ಲವರ್ ಅದೆಲ್ಲ ಇರುತ್ತೆ. ಸೊ ಅದೊಂದು, ಮತ್ತೆ ಬ್ರಾಕ್ಲಿ ಮಲೈ ಬಾಹರ್, ಅದೇ ಬ್ರಾಕ್ಲಿ ಇದೇನೆ, ಅದನ್ನು ಚೀಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಇಟ್ ಇಸ್ ಚೀಸಿ. ಅಂಡ್ ಪನೀರ್ ನಾನು ತಿನ್ನೋದೇ ಇಲ್ಲ. ಹೌದಾ? ಯಾಕೆ? ಪನ್ನೀರ್ ಇಷ್ಟ ಇಲ್ಲ? ಪನ್ನೀರ್ ಇಷ್ಟ ಆಗಲ್ಲ. ಟೋಫು ಚಿಲ್ಲಿ ಪೆಪ್ಪರ್ ಇಸ್ ಸೂಪರ್. ಟೋಫುಗೂ ಮತ್ತೆ ಪನ್ನೀರ್ಗೂ ಏನ್ ಡಿಫ್ರೆನ್ಸ್ ಇದೆ? ಪನ್ನೀರ್ ಇದಲ್ವಾ, ಹಾಲಲ್ಲಿ ಮಾಡೋದು. ಸೋಯಾ ಸೋಯಾನ ಸೇಮ್ ಹಾಲ್ ತರಾನೇ ಮಾಡ್ಕೊಂಡು ಅದ್ರಲ್ಲಿ ಮಾಡ್ತಾರೆ ಟೋಫುನ. ಬಟ್ ನಿಮ್ಗೆ ಹೊರಗಡೆ ಟೋಫು ಸಿಕ್ಕಿದಾಗ ಅದು ಒಂದ್ ಸ್ವಲ್ಪ ಹಾರ್ಡ್ ಇರುತ್ತೆ, ಎಲ್ಲರಿಗೂ ಇಷ್ಟ ಆಗೋದಿಲ್ಲ, ರಬ್ಬರ್ ತರ ಇರುತ್ತೆ. ಬಟ್ ಇಲ್ಲಿ ಟೋಫು ಇದೆಲ್ಲ ಇಟ್ ಇಸ್ ವೆರಿ ಸಾಫ್ಟ್.
ಬೆಣ್ಣೆ ತರ ಇರುತ್ತೆ ಟೋಫು. ಸೂಪರ್. ಇಲ್ಲಿ ತರ ನಾನು ಟೋಫು ಇನ್ನೆಲ್ಲೂ ತಿಂದಿಲ್ಲ. ಇದು ನಮ್ ರೆಸ್ಟೋರೆಂಟ್ ಅಂತ ಹೇಳ್ತಾ ಇಲ್ಲ, ಬಟ್ ಇಲ್ಲಿ ತರ ಟೋಫು ಇನ್ನೆಲ್ಲೂ ಇಲ್ಲ. ಅದಾದ್ಮೇಲೆ ವೆಜ್ ಅಲ್ಲಿ ಎಲ್ಲಾನು ಚೆನ್ನಾಗಿದೆ, ನಾನು ಏನ್ ಅಂತ ಹೇಳಕ್ ಆಗಲ್ಲ. ಕ್ರಿಸ್ಪಿ ಲೋಟಸ್ ಸ್ಟೆಮ್ ಇಸ್ ವೆರಿ ಗುಡ್, ಬೇಬಿ ಕಾರ್ನ್ ಚೆನ್ನಾಗಿದೆ, ಸ್ಪ್ರಿಂಗ್ ರೋಲ್ಸ್ ಚೆನ್ನಾಗಿದೆ, ಆಮೇಲೆ ಶೀಕ್ ಕಬಾಬ್, ಅದೇ ಸಬ್ಸ್ ಶೀಕ್ ಕಬಾಬ್ ಎಲ್ಲ ವೆಜಿಟೇಬಲ್ಸ್ ದೇನೆ ಅದು. ಅಂಡ್ ಕಾಂಟಿನೆಂಟಲ್ ನಾನು ಅಷ್ಟಾಗಿ ಇಷ್ಟ ಪಡಲ್ಲ, ನಾನು ತಿನ್ನಲ್ಲ ಕಾಂಟಿನೆಂಟಲ್. ತಿಂದ್ರೆ ಗಾರ್ಲಿಕ್ ಬ್ರೆಡ್ ಒಂದು ತಿಂತೀನಿ, ಅದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇಂಡಿಯನ್ ಅಪಟೈಸರ್ಸ್ ಅಲ್ಲಿ, ಐ ಮೀನ್ ನಾನ್ ವೆಜ್ ಅಪಟೈಸರ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾನು ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಅಂಡ್ ಇದರಲ್ಲಿ ಅದು ರೋಟಿ ಪೇ ಬೋಟಿ ಅಂತ. ರೋಟಿ ಪೇ ಬೋಟಿ ಚೆನ್ನಾಗಿದೆ ಹೆಸರು. ಇದು ಸೇವ್ ಪುರಿ ತರ, ಬಟ್ ಇದು ಮಟನ್ ಕೀಮಾ. ನಮ್ಗೆ ನಿರಾಶೆ ಆಗೋಯ್ತು. ರೋಟಿ ಪೇ ಬೋಟಿ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್. ಆಮೇಲೆ ಇನ್ನೊಂದು ಫಿಶ್ ಅಲ್ಲಿ ಎಲ್ಲಾನು ಚೆನ್ನಾಗಿರುತ್ತೆ, ಫಿಶ್ ಅಂಡ್ ಪ್ರಾನ್ಸ್ ಅಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಮೇನ್ ನನ್ಗೆ ಇಲ್ಲಿ ತುಂಬಾ ಇಷ್ಟ ಆಗೋದು ಅಂತಂದ್ರೆ ಯು ಶುಡ್ ಟ್ರೈ ದಾಲ್ ಕಿಚಡಿ ಅಂಡ್ ಪಾಲಕ್ ಕಿಚಡಿ. ಇಷ್ಟ ನನ್ಗೆ ಕರ್ಡ್ ರೈಸ್. ಇಲ್ಲಿ ತರ ಕರ್ಡ್ ರೈಸ್ ನೀವು ಎಲ್ಲೂ ತಿನ್ನಕ್ ಸಾಧ್ಯ ಇಲ್ಲ, ಹಂಗಿರತ್ತೆ. ವೇಟ್ ಎಲ್ಲರೂ ಕಾಯ್ತಾ ಇರಿ. ಆಮೇಲೆ ಚಿಕನ್ ವಿಂಗ್ಸ್, ಡ್ರಮ್ಸ್ ಆಫ್ ಹೆವೆನ್, ಎವ್ರಿಥಿಂಗ್ ಇಸ್ ಗುಡ್. ಆಮೇಲೆ ಇಲ್ಲಿ ಫ್ರೈಡ್ ರೈಸ್, ಮತ್ತೆ ತುಂಬಾ ಯುನೀಕ್ ಅಂತಂದ್ರೆ ಎಡಿಮಾಮೆ ಅಂತ ಒಂದು ಇದು ಸೋಯಾ, ಅದು ಬೇಸಿಕಲಿ ಹಸಿದು ಸೋಯಾ, ಅದ್ರಲ್ಲಿ ಮೋಮೋಸ್ ಮಾಡ್ತಾರೆ, ಡಿಮ್ಸಮ್ಸ್. ಅದು ತುಂಬಾ ಚೆನ್ನಾಗಿರುತ್ತೆ. ಹಾಗಾದ್ರೆ ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಮೋಮೋಸ್ ಪ್ರಿಯರ್ ಇದಾರೆ, ಅವ್ರನ್ನ ಇಲ್ಲಿಗೆ ಎತ್ತಕೊಂಡ್ಬರ್ಬೇಕು. ದೇ ವಿಲ್ ಎಂಜಾಯ್. ಆಮೇಲೆ ಅಜ್ವೈನಿ ಫಿಶ್ ಡಾಬಾ ಕರಿ, ಪ್ರತಿಯೊಂದು ಚೆನ್ನಾಗಿರತ್ತಪ್ಪ. ಎಲ್ಲ ಇವಾಗ ಟ್ರೈ ಮಾಡೋಣ. ಎಸ್, ಸ್ಟಾರ್ಟರ್ಸ್ ಏನೇನಿರುತ್ತೆ, ಆಮೇಲೆ ಮಾಕ್ಟೇಲ್ಸ್ ಏನೇನಿರುತ್ತೆ, ಕಾಕ್ಟೇಲ್ಸ್ ಏನೇನಿರುತ್ತೆ, ಅದಕ್ಕೆ ಬೇರೆ ಇದಿದ್ಯಾ? ಅದಕ್ಕೆ ಬೇರೆ ಮೆನು ಇದೆ. ಸೂಪರ್. ಅದ್ರ ಬಗ್ಗೆನೂ ನಾನು ನಿಮ್ಗೆ ಹೇಳ್ಬೇಕು, ಯಾಕಂದ್ರೆ ಬಂದಾಗ ನಿಮ್ಗೊಂದು ಐಡಿಯಾ ಇರ್ಬೇಕು, ಹೊಸದಾಗಿ ಬಂದವ್ರಿಗೆ ಏನೇನ್ ಸಿಗುತ್ತೆ, ಏನೇನ್ ಚೆನ್ನಾಗಿರುತ್ತೆ. ಎಳ್ನೀರಲ್ಲಿ ಒಂದು ಡ್ರಿಂಕ್ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ, ಕಾಕ್ಟೇಲ್ ಅದು. ಮತ್ತೆ ಹೇಳಿದ್ನಲ್ಲ, ದಾಲ್ ಕಿಚಡಿ, ಪಾಲಕ್ ಕಿಚಡಿ ಅಂಡ್ ಕರ್ಡ್ ರೈಸ್ ಆರ್ ದ ಬೆಸ್ಟ್ ಇನ್ ಸೋಚಿ. ಏನ್ ಹೇಳ್ತಾರೆ, ಕಾಯ್ತಾ ಇದೀವಿ ನಾವು ಇವಾಗ, ವೇಟಿಂಗ್. ಹಾಯ್ ಗ್ರೀನ್ ಕರಿ, ಹಾಯ್ ರೆಡ್ ಕರಿ, ಪ್ರತಿ ಒಂದು ಚೆನ್ನಾಗಿದ್ಯಪ್ಪ. ಈಗ ಮನೇಲಿ ನೀವೇ ಕಂಪ್ಲೀಟ್ ಕುಕ್ ಮಾಡೋದೆಲ್ಲ ಮೇಡಮೇ ಆಯ್ತಾ? ನಾನು ನೋಡ್ದಂಗೆ ಅವರು ಏನ್ ಚಕ 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 ಅಂತ ಮಾಡ್ತಾನೆ ಇರ್ತಾರೆ, ಸಕ್ಕತ್ತಾಗಿ ಕ್ವಿಕ್ ಆಗಿ ಹಿಂಗೋಗಿ ಹಿಂಗ್ ಬಂದ್ ಹಂಗೆ ರೆಡಿ ಮಾಡಿರ್ತಾರೆ. ಮೊನ್ನೆ ಮಶ್ರೂಮ್ ಬಿರಿಯಾನಿ ಮಾಡಿದ್ರು, ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾನು ಮಶ್ರೂಮ್ ತಿಂದೇ ಇದ್ರು, ಅದ್ರದ್ದು ಒಂದು ರೈಸ್ ಆದ್ರೂ ನಾನು ತಿಂದೆ, ಆ ಫ್ಲೇವರ್ ಆದ್ರೂ ಸಿಕ್ತು ನನ್ಗೆ, ಯಾವತ್ತೂ ತಿಂದಿರ್ಲಿಲ್ಲ. ಆ ತರ ಇದ್ದವಳು ಮೇಡಮ್ ಮನೇಲಿ, ಮೇಡಮ್ ಕೈಯಾರೆ ಮಾಡಿರೋ ಮಶ್ರೂಮ್ ಬಿರಿಯಾನಿ ಸಕ್ಕದಾಗಿತ್ತು, ಟೇಸ್ಟಿ ಆಗಿತ್ತು. ಆದ್ರೆ ನಾನು ಅವತ್ತು ನನ್ಗೆ ಅದೇನ್ ಖುಷಿಗೋ ಅಥವಾ ಹಸಿವಿಲ್ವೋ ಏನೋ, ಆ ಫೀಲಿಂಗ್ ಏನೋ ನಂಗೆ ಹೇಳಕ್ ಬರ್ಲಿಲ್ಲ, ಬಟ್ ಇಷ್ಟೇ ತಿಂದಿದ್ದು, ಸ್ವಲ್ಪನೇ ತಿಂದಿದ್ದು, ತುಂಬಾ ಚೆನ್ನಾಗಿತ್ತು ಅದು. ಎನಿವೇಸ್, ಈಗ ಬ್ಯಾಟಿಂಗ್ ಮಾಡೋಣ ಆಯ್ತಾ? ರೆಡಿನಾ? ಸೊ ಇವಾಗ ನಮಗೆ ಬಾರ್ ಮೆನ್ಯೂ ತುಂಬಾ ಇಂಪಾರ್ಟೆಂಟ್. ನಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಅಂಡ್ ಆಡಿಯನ್ಸ್ಗೆ ಇದ್ರ ಬಗ್ಗೆನೂ ಕುತೂಹಲ ಇರುತ್ತೆ, ಏನೆಲ್ಲ ಸ್ಪೆಷಲ್ ಇದೆ ಅಂತ. ಇಲ್ಲಿನ ಸಿಗ್ನೇಚರ್ ಫುಡ್ ಏನು, ಇಲ್ಲಿನ ಸಿಗ್ನೇಚರ್ ಕಾಕ್ಟೇಲ್ ಏನು, ಸಿಗ್ನೇಚರ್ ಮಾಕ್ಟೇಲ್ ಏನು, ಪ್ರತಿಯೊಂದು ಬೇಕು. ಅದನ್ನ ಕಾಯೋರೆ ಬಹಳ ಜನ ಇರೋದು, ನಾವ್ ಅದನ್ನ ಬಿಟ್ಬಿಟ್ರೆ ಹೆಂಗೆ? ಟೆಲ್ ಮಿ. ಬಾರ್ ಮೆನುನೆಲ್ಲ ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ರಮ್ ಅದು ಇದು ಎಲ್ಲ ಇದೆ. ಕಾಕ್ಟೇಲ್ಸ್ ಅಲ್ಲಿ ಮಾಕ್ಟೇಲ್ಸ್ ಇಲ್ಲಿದೆ, ಚಾಕೊಲೋಕೋ, ಚಾಕ್ಲೇಟ್ ಸಾಸು, ಬನಾನಾ ಟ್ರೈ ಮಾಡಿಲ್ಲ, ಟ್ರೈ ಮಾಡಿಲ್ಲ. ಚಾಕ್ಲೇಟ್ ಸಾಸು, ಬನಾನಾ, ಮಿಲ್ಕು, ಪೀನಟ್ ಬಟರು, ಮತ್ತೆ ಓರಿಯೋ, ಚಾಕ್ಲೇಟ್ ಬಾರ್. ಇದು ಏನ್ ಕಾಂಬಿನೇಷನ್ ಯಪ್ಪ! ಈ ತರ ಎಷ್ಟಿದೆ ಗೊತ್ತಾ? 1 2 3 4 5 6 7 8 9 10 ಮಾಕ್ಟೇಲ್ಸ್ ಇದೆ ನಿಮ್ಗೆ. ಸೊ ಇದ್ರಲ್ಲಿ ಯಾವ್ದು ಸಿಗ್ನೇಚರ್ ಮಾಕ್ಟೇಲ್ ಅಂತ ನಾವು ಅವ್ರನ್ನೇ ಕೇಳಬೇಕು. ಅಂಡ್ ನಿಮ್ಗೆ ಈ ಮೆನುನ ನೀಟಾಗಿ ತೋರಿಸ್ಬಿಡ್ತೀನಿ, ಆರಾಮಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವಾಗ.
ಅಂಡ್ ಇಲ್ಲಿಂದ ನೀವು ಸ್ವಿಗ್ಗಿ ಆರ್ಡರ್ ತಗೊಳ್ಳೋರು ಇದ್ದಾರೆ. ನಾನು ನೋಡಿದೆ ಎಷ್ಟೊಂದು ಪಾರ್ಸಲ್ ಹೋಗ್ತಾ ಇತ್ತು ಗೊತ್ತಾ. ಆದ್ರೆ ಎಷ್ಟು ಟೇಸ್ಟಿ ಆಗಿರ್ಬೇಡ, ಇಲ್ಲಿ ಸುತ್ತಮುತ್ತ ಇರೋರಿಗೆ ಆರಾಮಾಗಿ ಪಟ್ ಅಂತ ಸಿಕ್ಬಿಡುತ್ತೆ. ಇಲ್ಲಿಗೆ ಬರ್ಬೇಕು ಅಂತಾನೆ ಏನಿಲ್ಲ. ಏನೇನ್ ಮಾಡ್ತೀರಾ ಒಂದು ರಫ್ ಆಗಿ ಒಂದು ಹೇಳಿ ನಮ್ಗೆ ನೋಡೋಣ. ಬೆಳಗ್ಗೆ ಒಂದು 6:45 7 ಹಾಗೆ ಇದ್ರೆ ಇನ್ನ ರಾತ್ರಿವರೆಗೂನು ಮಷೀನ್ ಓಡ್ತಾನೆ ಇರುತ್ತೆ. ಮಧ್ಯಾಹ್ನ ಒಂದ್ ಸ್ವಲ್ಪ ಹೊತ್ತು ಒಂಚೂರು ರೆಸ್ಟ್ ಮಾಡೋದಷ್ಟೇ. ಬೆಳಗ್ಗೆ ಅದೇ ಮಕ್ಕಳನ್ನ ಆಸ್ ಯೂಶುವಲ್ ಸ್ಕೂಲಿಗೆ ಕಳ್ಸೋ, ಅವ್ರು ಹೊರಡೋವರೆಗೂನು ಬಿರುಗಾಳಿ ತರ ಬಿರುಗಾಳಿ ಬಂದು ಹೊರಟಂಗೆ. ಅವ್ರು ಹೊರಟ ಮೇಲೆ ನನ್ನ ಆಕ್ಚುಲಿ ರೊಟೀನ್ ಶುರು ಆಗತ್ತೆ. ಜಿಮ್ಗೆ ಹೋಗ್ತೀನಿ, ಬರ್ತೀನಿ, ಬ್ರೇಕ್ಫಾಸ್ಟ್ ಮಾಡ್ತೀನಿ, ನಾನೇ ಪ್ರಿಪೇರ್ ಮಾಡ್ತೀನಿ, ಮತ್ತೆ ಹಂಗೇನೆ ಬ್ಯಾಕ್ ಟು ಬ್ಯಾಕ್ ಅಡಿಗೆ ಶುರು ಆಗುತ್ತೆ. ಇನ್ನೇನೋ ಮಾಡು, ಬಟ್ಟೆಗಳು ಎತ್ತಿಡು, ಆ ಕಡೆ ಕ್ಲೀನಿಂಗು, ಇಲ್ಲಿ ಹಂಗೆ ಹಿಂಗೆ ಅಂತ ಅನ್ಕೊಂಡು ಕಂಪ್ಲೀಟ್ ನೀವು ಇವಾಗ ಹೌಸ್ ವೈಫ್ ಆಗಿ ಪೂರ್ತಿ ಜವಾಬ್ದಾರಿ ಮನೆದು. ನಂಗೆ ನಿಜವಾಗ್ಲೂ ಆಶ್ಚರ್ಯ. ಅದ್ರ ಜೊತೆಗೆ ನಾನು ಐ ಆಮ್ ಪರ್ಸ್ಯೂಯಿಂಗ್ ಆನ್ ಮೈ ಪ್ಯಾಷನ್ ಆಲ್ಸೋ. ಹೌದೌದು, ಡಾನ್ಸ್ ವೀಕೆಂಡ್ ಅಲ್ಲಿ ನೀವು ತುಂಬಾ ಆಕ್ಟಿವ್ ಆಗಿರ್ತೀರಾ. ಎನಿವೇಸ್, ಓ ಮೈ ಗಾಡ್, ಸೂಪರ್ ಸೂಪರ್ ಬಂತು ಇವಾಗ. ಸೊ ಏನ್ ಸೂಪ್ ಇದು? ದಿಸ್ ಇಸ್ ವಿಯೆಟ್ನಾಮೀಸ್ ಹೋ ಅಂತ ಸೂಪು. ಎಲ್ಲ ಇದೇನೆ, ಬ್ರಾತ್, ಆಲ್ ವೆಜಿಟೇಬಲ್ಸ್ ಬ್ರಾತ್. ಸೂಪರ್. ಬಟ್ ಯು ಶುಡ್ ಯೂಸ್ ದಿಸ್ ಆಲ್ಸೋ. mint. No, that is basil. Oh, basil. Okay. This is mint. Okay. This is mint. Chilies? Yeah. Wow. ನಾನು ಖಾರ ಪ್ರಿಯರು. ಹೌದಾ? ನಂಗೆ ಸಖತ್ ಇಷ್ಟ ಖಾರ ಇರಬೇಕು. Yes, there you go. ಘಮ ಘಮ ಅಂತ ಇದೆ ಗೊತ್ತಾ. ಅಂದ್ರೆ ಇಂಡಿಯನ್ ಸ್ಪೈಸ್ ಫ್ಲೇವರ್ ಹಂಗೆ ಗಮ್ಮಂತ ಬರ್ತಾ ಇದೆ. ನೀವು ಸ್ಪೈಸಿನಾ ಅಥವಾ ನಾರ್ಮಲಾ? ಸ್ಪೈಸಿ. ನಂಗೆ ಸ್ವೀಟ್ಸ್ ಅಂದ್ರೇನೆ ಇಷ್ಟ ಇಲ್ಲ. ಹೌದಾ? ಯಾವ ಸ್ವೀಟ್ ಇಷ್ಟ ಇಲ್ವಾ? ಯಾವ್ದು ತಿನ್ನಲ್ಲ ನಾನು. ರಿಫ್ರೆಶಿಂಗ್, ಒಳ್ಳೆ ಕಿಕ್ ಕೊಡ್ತಾರೆ. ಕಿಕ್ ಕೊಡಿಯುತ್ತೆ ಅಂತಾರಲ್ಲ ಹಂಗೆ ಇಲ್ಲಿ ಎಲ್ಲ ಕಡೆ ಬಂತು. ಸಕ್ಕದಾಗಿದೆ. ಸೂಪಲ್ಲೂ ಅಷ್ಟೇ ಎಲ್ಲ ಚೆನ್ನಾಗಿದೆ. ಅಂಡ್ ಇದರಲ್ಲಿ ಫ್ಲಾಟ್ ನೂಡಲ್ಸ್, ವಿಯೆಟ್ನಾಮೀಸ್ ಫ್ಲಾಟ್ ನೂಡಲ್ಸ್ ಇದೆ. ಎಸ್, ಸೂಪಲ್ಲಿ. ಅದು ತೋರ್ಸೋಣ ಅಂದ್ರೆ ನೋಡಿ ಹೆಂಗ್ ಜಾರ್ಕೊಂಡ್ ಹೋಗುತ್ತೆ. ಸೊ ಇವಾಗ ಅಷ್ಟು ಟೈಟ್ ಸ್ಕೆಡ್ಯೂಲ್ ನಿಮ್ದು, ಬೆಳಗ್ಗಿಂದ ಸಂಜೆವರೆಗೂ. ಇನ್ನ ಮಕ್ಳು ಬಂದ್ರು ಅಂದ್ರೆ ಮತ್ತೆ ಫ್ಯಾಕ್ಟ್ರಿ ಶುರುವಾಗುತ್ತೆ. ಎಸ್, ಚಿಕ್ಕವನಿದಾನಲ್ಲ, ನೋಡ್ದೆ ಅವನು ನನ್ನನ್ನ 100% ಬ್ಯುಸಿಯಾಗಿಡ್ತಾನೆ. ಮತ್ತು ನನಗೆ ತುಂಬಾ ಪೇಷನ್ಸ್ ಕಲಿಸ್ತಾ ಇದ್ದಾನೆ. ಹೌದಾ? ಅಯ್ಯೋ, ನಟೋರಿಯಸ್ ಫೆಲೋ. ಹೌದಾ? ಅವ್ನ ವಿಡಿಯೋಸ್ ನೋಡ್ಬೇಕು ನೀವು. ನನಗೆ ಗಿರಿಜಮ್ಮ ಒಂದಷ್ಟು ವಿಡಿಯೋಸ್ ತೋರಿಸಿದ್ರು. ನಿಮ್ಮ ಯಾವುದು ಅಕೌಂಟಲ್ಲಿ ಒಂದಷ್ಟು ಯಾವ್ದ್ರಲ್ಲೋ ಒಂದ್ರಲ್ಲಿ ವಿಡಿಯೋ. ಅವನೇನ್ ಗೊತ್ತಾ, ಈ ಬಿಸ್ಲೇರಿ ಬಾಟ್ಲನ್ನ ಹಿಂಗ್ ಅದು ಎಷ್ಟು ನೀಟಾಗಿ ಬಂದು ಕೂತ್ಕೊಂತು. ನನಗೆ ಆಶ್ಚರ್ಯ ಆಗೋದು, ಇದೇನ್ ಗುರು ಈ ಲೆವೆಲ್ಗೆ ಇವನು ಅಂತ. ಯಾರ್ ಮೊಮ್ಮಗ ಅವನು ಅಲ್ವಾ? ಸುಬ್ಬಯ್ಯ ನಾಯ್ಡು. ಯಾವ ಬ್ಲಡ್ ಲೈನ್ ಅಂತ ಹೇಳ್ಬೇಕು. ಕರೆಕ್ಟ್. ಅವರು ಏನೋ ನನ್ಗೆ ಆಕ್ಟಿವ್ನೆಸ್ ನೋಡ್ಬಿಟ್ಟು ಆಶ್ಚರ್ಯ ಆಗುತ್ತೆ. ಈ ಜನರೇಷನ್ ಇನ್ ಎಲ್ಲಾ ಮಕ್ಳದು ಅದಿದೆ, ಬಟ್ ಇವನಿಗೊಂದ್ ಸ್ವಲ್ಪ ಜಾಸ್ತಿನೇ ಇದೆ. ತಡ್ಕೊಳಕ್ಕಾಗಲ್ಲ. ಹೌದು. ಬಟ್ ನಿಮ್ಗೆ ಅಂತ ಒಂದ್ ಸ್ವಲ್ಪ ಟೈಮ್ ಕೊಟ್ರೆ, ನಿಮ್ಗೆ ಅಂತ ಒಂದಷ್ಟು ಟೈಮ್ನ ಹೆಂಗ್ ಸ್ಪೆಂಡ್ ಮಾಡಕ್ ಇಷ್ಟಪಡ್ತೀರಾ? ಹೆಂಗ್ ಮಾಡ್ತೀರಾ? ನಾನು ಇಬ್ರು, ಒಬ್ಬನ ಬ್ಯಾಡ್ಮಿಂಟನ್, ದೊಡ್ಡವನ್ನ ಬ್ಯಾಡ್ಮಿಂಟನ್, ಚಿಕ್ಕವನು ಜಿಮ್ನಾಸ್ಟಿಕ್ಸ್ಗೆ ಹಾಕಿದ್ದೀನಿ. ಸೊ ಒಂದು 2 ಅವರ್ ಇರೋದಿಲ್ಲ ಮನೇಲಿ. ಆ ಸಮಯದಲ್ಲಿ ಅಷ್ಟೇ ನನಗೆ ಟೈಮ್ ಸಿಗೋದು. ಮತ್ ನೆಕ್ಸ್ಟ್ ಅವ್ರು ಮಲ್ಕೊಂಡ್ಮೇಲೆ. ಯಪ್ಪ, ವೆರಿ ಗುಡ್ ಮಾಮ್ ಇದು ಅಲ್ವಾ? ಐ ಥಿಂಕ್ ಎವ್ರಿ ಮಾಮ್. ಒಬ್ಬೊಬ್ರಿ ಒಂದೊಂದ್ ತರ ಬೇಕು ಅನ್ನೋರು ಇರ್ತಾರೆ. ಅಂದ್ರೆ ಮಕ್ಳಿಗೆ ಒಂಥರ ಬೇಕು, ಡಯಟ್ ಫುಡ್ ಒಂಥರ ಬೇಕು, ಅಥವಾ ಅಮ್ಮಂಗ್ ಒಂಥರ ಬೇಕು, ಈ ತರ. ಅದೆಲ್ಲ ಹೆಂಗ್ ಮೆನು ಪ್ಲಾನ್ ಮಾಡೋದು ನೀವು? ಹಿಂದಿನ ದಿನಾನೇ ಎಲ್ಲ ರೆಡಿ ಮಾಡ್ಕೊಂತೀರಾ ಅಥವಾ? ಹಿಂದಿನ ದಿನ ಮಾಡ್ಕೋಬೇಕು, ಆದ್ರೆ ಅದ್ ಮರ್ತೋಗುತ್ತೆ. ಅದೇನೇ ಇದ್ರು ಬೆಳಗ್ಗೆನೆ ನೆನಪಾಗೋದು. ಬೆಳಗ್ಗೆ ಆಗ್ತಿದ್ದಂಗೆ ಏನ್ ತಿಂಡಿ. ತಿಂಡಿ ಮುಗಿತಾ ಇದ್ದಂಗೆ ಏನ್ ಅಡ್ಗೆ. ಮತ್ತೆ ರಾತ್ರಿಗೇನು. ಹಾಗೆ ಎಲ್ಲಾರನು ಅವ್ರವ್ರನ್ನ ಸಪ್ರೇಟ್ ಆಗಿ ಇಂಡಿವಿಜುವಲ್ ಆಗಿ ಕೇಳ್ಕೊಂಡು ನಿಮ್ಗೇನ್ ಬೇಕು. ಅಮ್ಮ ಹೇಳ್ತಿದ್ರು, ಶಾಪಿಂಗ್ ಕೂಡ ನನ್ ಸೊಸೆನೇ ಕಡೆ ಮಾಡೋದು, ನಾನೇನು ಮಾಡಲ್ಲ, ಏನ್ ಬೇಕೆಲ್ಲ ತಂದು ಕೊಡೋದು ಅವಳೆ. ಅಂದ್ರೆ ನೀವು ಹೊರಗಡೆನೂ ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ ಆಯ್ತು. ಸೊ ಹೆಂಗ್ ಟೈಮ್ ಮ್ಯಾನೇಜ್ ಮಾಡೋದು ಹೆಂಗೆ? ಇವಾಗ ಎಲ್ಲಾರು ಆಚೆ ಹೋಗ್ಬೇಕು ಅಂತಂದ್ರೆ
ಶಾಪಿಂಗ್ ಎಲ್ಲರೂ ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ಬೇಗ ಮನೆಯದೆಲ್ಲ ಮುಗಿಸ್ಬಿಡ್ತೀನಿ. ಅಂದ್ರೆ ನನ್ಗೆ ಹೆಲ್ಪ್ಗಿದ್ದಾರೆ, ಸೊ ದಟ್ ಇಸ್ ನಾಟ್ ಅನ್ ಇಶ್ಯೂ. ಹೆಲ್ಪ್ಗಿದ್ರು ನೇಚರ್ ಆಗಿ ಅವರೇ ಡಿಸಿಷನ್ ತಗೊಂಡ್ ಮಾಡಕ್ ಆಗಲ್ಲ, ಎಷ್ಟೊಂದು ಡಿಪೆಂಡ್ ಆಗ್ತಾರೆ. ಹೌದು, ಏನ್ ಮಾಡಿ ಎಲ್ಲ ಇನ್ಸ್ಟ್ರಕ್ಟ್ ಮಾಡ್ಬಿಟ್ಟಿರ್ತೀನಿ ಮುಂಚೆನೆ, ಫಟಾಫಟ್ ಅಂತ ಆಗುತ್ತೆ. ಅವ್ರು ಏನೇನ್ ಮಾಡ್ಬೋದು ಅದನ್ನ ಮಾತ್ರ ಇನ್ಸ್ಟ್ರಕ್ಟ್ ಮಾಡಿರ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಯಾವ್ದೋ ಮದ್ವೆಗೆ ಹೋಗ್ಬೇಕು, ಸೊ ಅವರು ಒಂದು ನಾರ್ಮಲ್ ಒಂದ್ ಸಾಂಬಾರ್ ಮಾಡಿ ಅಂತಂದ್ರೆ ಅದನ್ನ ಮಾಡಿರ್ತಾರೆ. ಆತರ ದಟ್ಸ್ ಹೌ ಐ ಮ್ಯಾನೇಜ್. ಈ ಫುಡ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಅಮ್ಮನ ಮನೇಲಿ ಒಂಥರ ಇರುತ್ತೆ, ಗಂಡನ ಮನೆಗೆ ಬಂದಾಗ ಒಂಥರ ಫುಡ್ ಚೇಂಜ್ ಆಗುತ್ತೆ. ಅಂದ್ರೆ ಅವ್ರ ಸ್ಟೈಲೇ ಬೇರೆ. ನಿಮಗೆ ಎಷ್ಟು ಕಷ್ಟ ಆಯ್ತು, ಹೆಂಗಾಯ್ತು, ಹೆಂಗೆ ಹೊಂದ್ಕೊಂಡ್ರಿ? ಏನು ಕಷ್ಟ ಆಗ್ಲಿಲ್ಲಪ್ಪ ನನ್ಗೆ, ಏನು ಕಷ್ಟನೇ ಇಲ್ಲ. ನಂಗೇನು ಕಷ್ಟ ಆಗ್ಲಿಲ್ಲ, ಅದಕ್ಕೆ ಟ್ರೈನಿಂಗ್ ತಗೊಬೇಕು ಇವ್ರ ಹತ್ರ ಅಂತ. ಏನು ಕಷ್ಟ ಆಗ್ಲಿಲ್ಲ. ನಾವು ಮದ್ವೆಗೂ ಮುಂಚೆ 2 ವರ್ಷ ವಿ ವರ್ ಡೇಟಿಂಗ್. ಅವಾಗ ಪ್ರತಿ ದಿವಸ ಸೃಜನ್ ಪ್ರತಿದಿನ ಮನೆಗ್ ಬಂದು ಹೋಗ್ಬೇಕು ಅಂತ ಹೇಳೋರು. ಯಾಕಂದ್ರೆ ಮದ್ವೆ ಆಗಿದ ತಕ್ಷಣ ಅದೊಂದು ಚೇಂಜ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ. ಸೊ ಆ 2 ವರ್ಷದಲ್ಲಿ ಅಲ್ಲೂ ಸ್ವಲ್ಪ ದಿನ ಊಟ ಮಾಡ್ತಾ ಇದ್ದೆ. ಅಲ್ಲಿ ಹೇಗಿದೆ, ಏನ್ ವಾತಾವರಣ, ಏನು ಎಲ್ಲ ಗೊತ್ತಿತ್ತಲ್ಲ. ಸೊ ನನಗೇನಂತ ಮೇಜರ್ ಪ್ರಾಬ್ಲಮ್ ಅಂತ ಅನ್ನಿಸ್ಲಿಲ್ಲ. ಅವಾಗ ನಮ್ಮ ಅತ್ತೆ ಅಡುಗೆ ಮಾಡೋರು, ತುಂಬಾ ಚೆನ್ನಾಗಿ ಮಾಡೋರು. ಸೊ ಅವರು ಆಲ್ಮೋಸ್ಟ್ ಕೆಲವೊಂದೆಲ್ಲ ನಮ್ಮ ಸ್ಟೈಲೇನೆ ಮಾಡ್ತಾರೆ, ಅಂತ ಏನ್ ಡಿಫ್ರೆನ್ಸ್ ಏನಿಲ್ಲ, ಎಕ್ಸೆಪ್ಟ್ ಫಾರ್ ನಾನ್ ವೆಜ್. ಅದ್ ಬಿಟ್ರೆ ಇಲ್ಲ. ಅದು ಹೊಂದ್ಕೊಳಕ್ ಕಷ್ಟ ಆಗ್ಲಿಲ್ವಾ? ನಾನ್ ವೆಜ್ಜು ಆ ಥರ ಫೀಲು ಆ ಥರ ಎಲ್ಲ ಹೆಂಗಪ್ಪ ಮಾಡೋದು, ಹೆಂಗಪ್ಪ ಮುಟ್ಟೋದು? ಯಾಕಂದ್ರೆ ಎಷ್ಟೊಂದು ಜನ ತಿಂತಾರೆ, ಮಾಡಲ್ಲ. ಇನ್ ಕೆಲವರು ಮಾಡ್ತಾರೆ, ತಿನ್ನಲ್ಲ. ಇನ್ನ ಕೆಲವರು ನೋಡೋದು ಇಲ್ಲ, ಮಾಡೋದು ಇಲ್ಲ. ಸೊ ಹೆಂಗಿರುತ್ತೆ ನಿಮ್ದು? ನೀವ್ ಹೆಂಗಿತ್ತು ನಿಮ್ಮ ಇದು ಅಂತ? ಹಂಗೆ ನಾನ್ ವೆಜ್ ನೋಡೋದು ಮಾಡೋದು ಅದೆಲ್ಲ ಏನು ಯಾವತ್ತೂ ಪ್ರಾಬ್ಲಮ್ ಬಂದಿಲ್ಲ. ಶೂಟಿಂಗ್ ಸೆಟ್ಟಲ್ಲೆಲ್ಲ ನಾನ್ ವೆಜ್ ಇರ್ತಾ ಇತ್ತು, ಎಲ್ಲರೂ ತಿನ್ನೋರು, ನೋಡ್ತಾ ಇದ್ದೆ. ಸೊ ಹಾಗಾಗಿ ನನ್ಗೇನು ಅಂತ ಅಸಹ್ಯ ಆಗೋದು ಅಂತೆಲ್ಲ ಏನಿಲ್ಲ. ಅಸಹ್ಯ ವಿಷಯ ಅಲ್ಲ, ಜಸ್ಟ್ ದಟ್ ಇಟ್ ಇಸ್ ದೇರ್ ಫುಡ್. ಇವಾಗ ನಾವ್ ಹೆಂಗ್ ತರಕಾರಿ ತಿಂತೀವಿ, ಅವ್ರು ಅದನ್ನ ನಾನ್ ವೆಜ್ ತಿಂತಾರೆ ಅಷ್ಟೇ. ಆಮೇಲೆ ಯಾವಾಗ ನಾನ್ ಕುಕ್ ಮಾಡಕ್ ಶುರು ಮಾಡಿದ್ದು ಅಂತಂದ್ರೆ ನಮ್ಮ ಅತ್ತೆ ಶೂಟಿಂಗ್ ಬ್ಯುಸಿ ಇರೋರು, ಅಂಡ್ ಪ್ರತಿದಿನ ನಾನ್ ವೆಜ್ ಕುಕ್ ಮಾಡಿ ಮಾಡಿ ಅವ್ರು ಎತ್ತಿಟ್ಬಿಟ್ಟು ಹೋಗೋದು ಆಗ್ತಾ ಇರ್ಲಿಲ್ಲ, ಕಷ್ಟ ಆಗೋದು. ಹಾಗಾಗಿ ನಾನು ಅದನ್ನ ಕಲ್ತ್ಕೊಂಡು ಶುರು ಮಾಡಿದ್ದೆ. ಕೆಲವೊಂದು ಡಿಶಸ್ ಸೃಜನಿಂದ ಕಲ್ತಿದ್ದೀನಿ. ಬಿರಿಯಾನಿ, ಚಿಲ್ಲಿ ಚಿಕನ್ ಅಂತದ್ದು. ನಮ್ಮ ಅತ್ತೆ ಹತ್ರ ಕೈಮಾ ಸಾರು, ಆಮೇಲೆ ನಾಟಿ ಕೋಳಿ ಸಾರು, ಮಟನ್ ಸಾರು, ಈ ತರ. ನಮ್ಮ ಪೂಜಾ ಹತ್ರ ಫಿಶ್ ಫ್ರೈ ಮಾಡೋದು ಕಲ್ತಿದ್ದೀನಿ, ಪ್ರಾನ್ಸ್ ಕಲ್ತಿದ್ದೀನಿ. ಮತ್ತೆ ಸೃಜನ್ ಕಡೆ ರಿಲೇಟಿವ್ಸ್ ಇದಾರಲ್ಲ, ಅದ್ರಲ್ಲಿ ಒಬ್ರಿದ್ದಾರೆ ಗಿರ್ಬಿಣಿ ಅಂತ ಅಂದ್ಬಿಟ್ಟು, ಬ್ಯೂಟಿಫುಲ್ ಕುಕ್. ಅವ್ರ ಹತ್ರ ಸುಮಾರು ಡಿಶಸ್ ಕಲ್ತಿದ್ದೀನಿ. ಬಟ್ ಏನಂದ್ರೆ ನನ್ಗೆ ಮುಟ್ಟಕ್ ಒಂಥರ, ಅದನ್ನೊಬ್ರು ವಾಶ್ ಮಾಡ್ಕೊಡ್ತಾರೆ ಅಷ್ಟೇ. ನನಗೆ ಅವತ್ತು ಅದು ಅನ್ಸಿಲ್ಲ. ಇವನ್ ನನ್ ಇಂತ ಹೆಂಡತಿ ಸಿಗ್ಬೇಕು ಎಲ್ಲರಿಗೂ ಅಂತ ಈಗ ಅನ್ಕೊಂಡಿರ್ತಾರೆ. ಕುಕ್ ಮಾಡಕ್ ಇಷ್ಟ ಇದ್ರೆ ನಾವ್ ಹೆಂಗಾನು ಕಲ್ತ್ಕೊಂಡ್ಬಿಡ್ತೀವಿ. ಕುಕ್ ಮಾಡೋದಂದ್ರೆ ತುಂಬಾ ಇಷ್ಟ ಇರೋದ್ರಿಂದ ಬೇರೆ 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 ತರ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಎಲ್ಲಾನು ಎಲ್ಲಾರ್ಗು ಇಷ್ಟ ಆಗತ್ತೆ ಅಂತಿಲ್ಲ. ಈಗ ನಿಮ್ ಮನೇಲಿ ಯಾವಾಗಾದ್ರೂ ಅಡ್ಗೆ ಮಾಡ್ತಿದ್ರ ಮುಂಚೆ, ಮದ್ವೆಗ್ ಮುಂಚೆ? ಯಾಕಂದ್ರೆ ಥಿಯೇಟರು, ಡಾನ್ಸು, ಅಯ್ಯೋ ರಾಮ, ನನಗೊಂದು ಕಾಫಿ ಮಾಡಕ್ ಬರ್ತಾರಿಲ್ಲ, ಒಂದ್ ಸ್ಟವ್ ಹಚ್ಚಕ್ ಬರ್ತಾರ್ಲಿಲ್ಲ, ಅನ್ನ ಕಿಡಕಂತೂ ಮೊದ್ಲೇ ಗೊತ್ತಿರ್ಲಿಲ್ಲ. ಶವಾಶ್. ಫಸ್ಟ್ ಡೇ ಮದ್ವೆ ಆದ್ಮೇಲೆ, ಅಂದ್ರೆ ನೆಕ್ಸ್ಟ್ ಒಂದ್ 2-3 ದಿನ ಆದ್ಮೇಲೆ ನಮ್ಮ ಅತ್ತೆ ಶೂಟಿಂಗ್ ಹೊರಡ್ತಾ ಇದ್ರು. ನನ್ಗೆ ಏನ್ ಬೇಡ ಕಣೆ, ಒಂದ್ ಅನ್ನ ರಸಂ ಮಾಡ್ಬಿಡು ಸಾಕು ಅಂದ್ರು. ಅನ್ನ ರಸಮ್ಮ, ಅಯ್ಯಪ್ಪ ಹೆಂಗಪ್ಪ ಮಾಡೋದು ಇದನ್ನ? ಅನ್ನ ರಸಂನ ಅನ್ನನೇ ಮಾಡಕ್ ಬರಲ್ವಲ್ಲಪ್ಪ ನನ್ಗೆ ಅಂತ. ಆದ್ರೆ ನಮ್ಮಮ್ಮ ಮುಂಚೆಯಿಂದ ಹೇಳೋರು, ಕಲ್ತ್ಕೋ, ಇದೆಲ್ಲ ಕಲಿಬೇಕು ನೀನು, ಇಲ್ಲ ಅಂತಂದ್ರೆ ನೀನ್ ಗಂಡನ್ ಮನೆಗೆ ಹೋಗಿ ಏನ್ ಸಂಸಾರ ಮಾಡ್ತೀಯ ನೀನು ಅಂತ ಬೈಯೋರು. ಮಿನಿಮಮ್ ಆದ್ರೂ ಕಲಿಬೇಕು ಅಂತ. ನಮ್ಮಮ್ಮ ಊರಿಗೆಲ್ಲ ಹೊಟ್ಟೋದ್ರೆ ಸ್ಟವ್ ಹಚ್ಚಕ್ ಬರ್ದಿರಾ ನಾನು ಬರೀ ತಣ್ಣಗಿರೋ ಹಾಲ್ಗೆ ಕಾಫಿ ಡಿಕಾಕ್ಷನ್ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೆ. ಹಂಗಿದ್ದವ್ರು ಇವತ್ತು ಇಡೀ ಅಡ್ಗೆ ಮನೆ ಇನ್ಚಾರ್ಜ್ ಇವ್ರೆ ಇವಾಗ. ಅಯ್ಯೋ ರಾಮ, ನನ್ಗೆ ಹೆಂಗಪ್ಪ ಮಾಡೋದು ಅನ್ನ ರಸಂ? ಅನ್ನ ಮಾಡೋದ? ಅನ್ನ ಹೇಗ್ ಮಾಡೋದು? ಸಾರಿ. ಆವಾಗ ನಮ್ಮಮ್ಮಂಗೆ ಫೋನ್ ಮಾಡಿದೆ, ಗೊತ್ತು ಚೆನ್ನಾಗಿ ಬೈತಾರೆ ಅಂತ.
ಫೋನ್ ಮಾಡಿದ್ದಕ್ಕೆ ಇದಕ್ಕೆ ಹೇಳಿದ್ದು ಎಲ್ಲ ಕಲ್ತ್ಕೊ ಅಂತ, ನೀನ್ ಈ ತರ ಇಡು, ಹಿಂಗ್ ಮಾಡು ಅಂತ ಫಸ್ಟ್ ಅನ್ನ ಕಲ್ತ್ಕೊಂಡಿದ್ದು. ಗಂಡನ ಮನೆಗೆ ಬಂದ್ಮೇಲೆ ಅನ್ನ ಮಾಡೋದ್ ಕಲ್ತಿರೋದು. ಅದಾದ್ಮೇಲೆ ನಾವ್ ಅತ್ತೆಗೆ ಫೋನ್ ಮಾಡ್ಬಿಟ್ಟು ಹೇಗೆ ಮಾಡೋದು ರಸಮ್ಮು ಅಂದಾಗ ಅವ್ರು ರಸಮ್ ಅಂತ ಹೇಳ್ಕೊಟ್ರು. ಅಮ್ಮ ಅನ್ನ ಮಾಡೋದಾಗ ಬಂದ್ಬಿಡ್ತು ಫಸ್ಟ್ ಟೈಮ್ಗೆನೆ. ಅದಾದ್ಮೇಲೆ ಹಂಗೆ ಒಂದೊಂದುನು ನಮ್ಮ ಅಮ್ಮಂಗೆ ಫೋನ್ ಮಾಡೋ, ಇದನ್ನ ಹೆಂಗಮ್ಮ ಮಾಡೋದು, ಅದನ್ನ ಹೆಂಗಮ್ಮ ಮಾಡೋದು. ಒಂದ್ಸತಿ ಶಾವ್ಗೆ ಉಪ್ಪಿಟ್ಟು ಮಾಡಿದೆ. ಹೇಳಿ ಹೇಳಿ. ಹೆಂಗಾಗಿತ್ತು ಅಂತಂದ್ರೆ ಅದನ್ನ ಯಾರು ತಿನ್ನಕ್ ಆಗದಿರಾ, ಕಡೆಗೆ ಸಾಯಂಕಾಲ ನಮ್ಮ ಅತ್ತೆ ಬರೋ ಟೈಮ್ಗೆ ನಾನು ಹೊಸದಾಗಿ ಬೋಂಡಾ ಮಾಡಿದೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಒಂಚೂರು ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಬೋಂಡಾ ಮಾಡ್ಕೊಟ್ಬಿಟ್ಟೆ. ಶಾವ್ಗೆ ಬೋಂಡಾ ಮಾಡ್ತೀಯ ನೀನು, ವಾವ್ ಅಂತಂದ್ರು. ನಮ್ಮ ಅತ್ತೆ ಗೊತ್ತಿಲ್ಲ ಅದೇನ್ ಚೌಪಟ್ಟಾಗಿದೆ ಅಂತ. ಎಂತ ಜಾಣ ಸೊಸೆ. ಹಾಗೆ ಒಂದೊಂದೇ ಕಲ್ತಿ. ಇವರಿಂದ ನಾನೊಂದ್ ರೆಸಿಪಿ ಕಲ್ತಿದ್ದೀನಿ, ಹೇಳ ಯಾವ್ದಂತ. ಇಡ್ಲಿ ಉಳ್ದಿರುತ್ತಲ್ಲ, ಇಡ್ಲಿ ಉಳ್ದಿರೋದಕ್ಕೆ ಒಂದು ರೆಸಿಪಿ ಮಾಡಿದ್ದಾರೆ ಅವರು. ನೀವ್ ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ಚೆಕ್ ಮಾಡಿ ಸಿಕ್ಕತ್ತೆ. ಅದ್ ನಾನು ಹೇಳಲ್ಲ ಈಗ, ಬಟ್ ಅದ್ ಸಖತ್ ಐಡಿಯಾ ಆಯ್ತಾ. ನಾನು ಅವಾಗ ಅನ್ಕೊಂಡೆ ಪರವಾಗಿಲ್ಲ, ಇಡ್ಲಿನ ಹಿಂಗೂ ಮಾಡಿ, ಇಡ್ಲಿನ ಸ್ವಲ್ಪ ರವೆ ರವೆಯಾಗಿ ಇರೋ ಇಡ್ಲಿನ ನಾವು ಉಪ್ಮಾ ತರ ಮಾಡ್ಕೋಬಹುದು ಅಂತ ಗೊತ್ತಿತ್ತು. ಇವ್ರು ಸಖತ್ತಾಗಿ ಒಂದು ಡಿಶ್ ಮಾಡಿದಾರೆ, ಅದನ್ನ ನಾವಿಬ್ರು ಹೇಳದ್ ಬೇಡ, ಅವರೇ ನೋಡ್ಲಿ ಅಲ್ವಾ. ನೀವೇ ನೋಡಿ ಆಯ್ತಾ, ಸಖತ್ತಾಗಿರುತ್ತೆ ಅದು. ನಾನು ಟ್ರೈ ಮಾಡಿದ್ದೀನಿ, ನೀವು ಮಾಡಿ. ಅಂಡ್ ಇವಾಗ ಮದ್ವೆ ಅಂದ ತಕ್ಷಣ, ಈಗ ಆರ್ಟಿಸ್ಟ್ ಆಗಿದ್ದವ್ರಿಗೆ ಮದ್ವೆ ಅಂದ ತಕ್ಷಣ ಲೈಫ್ ಒಂಥರ ಚೇಂಜ್ ಆಗ್ಬಿಡತ್ತೆ. ಹೌದು ಆಯ್ತಾ. ನಿಮ್ಮ ಆರ್ಟಿಸ್ಟ್ ಲೈಫ್ ಶುರುವಾಗಿದ್ದು ಹೆಂಗೆ, ಡಾನ್ಸರ್ ಆಗಿದ್ದು ಹೆಂಗೆ, ನೀವು ಥಿಯೇಟರ್ ಕನೆಕ್ಷನ್ ಬಂದಿದ್ದು ಹೆಂಗೆ ಎಲ್ಲ ಹೇಳ್ತೀನಿ. ಎಲ್ಲ ಒಟ್ಟೊಟ್ಟಿಗೆ ಪ್ರಶ್ನೆ ಕೇಳಿದೆ ಅಂತ ಎಲ್ಲ ಹೇಳ್ತೀನಿ. ನಮ್ಮ ತಂದೆ ರಂಗಭೂಮಿ ಕಲಾವಿದರು. ಓಕೆ. ಅವರು ಸುಮಾರು, ಅವರು ಈಸ್ ನೋ ಮೋರ್, ಅವರು ಇರೋವರೆಗೂ ಥಿಯೇಟ್ರಲ್ಲಿ ಕೆಲಸ ಮಾಡಿದ್ದಾರೆ. ಸೇ ಅಬೌಟ್ ಒಂದು 35 to 40 years ಆಫ್ ಸರ್ವಿಸ್. ತುಂಬಾ ಹುಚ್ಚು ನಮ್ಮ ಅಪ್ಪಂಗೆ ರಂಗಭೂಮಿ ಅಂದ್ರೆ. ಆಕ್ಟಿಂಗ್ ಅಂದ್ರೇನೆ ಹುಚ್ಚು, ಅಂದ್ರೆ ಎಲ್ಲ ಕಲೆ ಅವ್ರಿಗೆ, ಡಾನ್ಸು, ಮ್ಯೂಸಿಕ್ಕು ಅದೆಲ್ಲ. ಅವರು ತುಂಬಾ ಚೆನ್ನಾಗಿ ಹಾಡೋರು. ನಮ್ಮಪ್ಪ ನಾಟಕಗಳಿಗೆಲ್ಲ ಹಾಡೋರು. ಸೊ ನಾನು ಸಣ್ಣ ವಯಸ್ಸಿಂದ ನಮ್ಮ ಅಪ್ಪಂಗೆ ನನ್ನ ಹೆಸರಿಟ್ಟಿದ್ದೇನೆ. ನಮ್ಮ ತಂದೆ ನಾನು ಹುಟ್ಟಕ್ಕೆ ಒಂದು ವಾರಕ್ಕೆ ಮುಂಚೆ ಅಭಿಜ್ಞಾನ ಶಾಕುಂತಲೆ ನಾಟಕ, ಅವರು ಮತ್ತೆ ಅಪ್ಪರ್ಣ ಅವರು ಇಬ್ರು ನಾಟಕ ಮಾಡಿದ್ರು. ಸೊ ಅದರಲ್ಲಿ ಹಸಿರಿನ ಹೆಸರೇ ಗ್ರೀಷ್ಮ ಅಂತ ಬಂದಿತ್ತು. ಹೌದು. ಸೊ ನನ್ಗೇನಾದ್ರೂ ಹೆಣ್ಮಗು ಹುಟ್ಟು ಅಂತಂದ್ರೆ ನಾನು ಈ ಹೆಸರು ಇಡ್ತೀನಿ ಅಂತ ಹೇಳಿ ಇಟ್ಟಿದ್ದು. ಸೊ ಚಿಕ್ಕ ವಯಸ್ಸಿಂದಾನು ನಮ್ಮ ಅಪ್ಪಂಗೆ ನಾನು ಆರ್ಟಿಸ್ಟ್ ಆಗ್ಬೇಕು, ನನ್ಗೆ ಆರ್ಟ್ ನಲ್ಲಿ ಇರ್ಬೇಕು, ಅದು ತುಂಬಾ ಇಷ್ಟ ಆಯ್ತು ನಮ್ಮ ಅಪ್ಪಂಗೆ. ಸೊ ಅವರು ನಾಟಕದ ರಿಹರ್ಸಲ್ಗೆಲ್ಲ ಹೋಗೋರಲ್ಲ, ತಾಲೀಮ್ಗೆಲ್ಲ ಹೋಗುವಾಗ ನನ್ನ ಕರ್ಕೊಂಡು ಹೋಗ್ಬಿಡೋರು ಜೊತೆನಲ್ಲಿ, ನನ್ನ ಕರ್ಕೊಂಡು ಹೋಗೋರು. ಸೊ ಅದೇ ನೋಡ್ತಾ ನೋಡ್ತಾ ನಾನು ರಿಹರ್ಸಲ್ ನೋಡ್ತಿದ್ದೆ, ನಾಟಕ ನೋಡ್ತಿದ್ದೆ. ಅದೆಲ್ಲ ನೋಡ್ತಾ ನೋಡ್ತಾ ನನಗೂ ಎಲ್ಲೋ ಒಂದ್ ಕಡೆ, ಅದು ಮೋಸ್ಟ್ಲಿ ಬ್ಲಡ್ ಅಲ್ಲಿ ಇತ್ತು ಅನ್ಸುತ್ತೆ, ನನಗೂ ಒಂದ್ ಕಡೆ ನಾನು ಆಕ್ಟ್ ಮಾಡ್ಬೇಕು ಅಂತ ಇತ್ತು. ಸೊ ನಾನು ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದು ನಾನು 3rd ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ, ಮೈಮ್ ಶೋ ಮಾಡಿದ್ದು. ಅದರಲ್ಲಿ ನಾನು ನಮ್ಮ ಅಪ್ಪ ಇಬ್ರು ಮಾಡಿದ್ದು ಮೈಮ್ ಶೋ. ಅಪ್ಪ ಮಗಳು ಒಟ್ಟಿಗೆ ಸ್ಟೇಜ್ ಶೇರ್ ಮಾಡಿದ್ರಿ. ಅಷ್ಟು ಅಂದ್ರೆ 3rd ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಫಸ್ಟ್ ಟೈಮ್ ಅಪ್ಪ ಮಗಳು ಇಬ್ರು ಒಟ್ಟಿಗೆ ಏನೋ ಸ್ಟೇಜ್ ಶೇರ್ ಮಾಡಿದ್ದಾರೆ. ಎಸ್, ಅಪ್ಪನೇ ಫಸ್ಟ್ ಹೀರೋ. ಸೊ ಅಲ್ಲಿಂದ ನಮ್ಮಪ್ಪ ಸಣ್ಣ ಪುಟ್ಟದ್ದು ರೋಲ್ಗಳು, ಮಕ್ಕಳದು ನಾಟಕಗಳೇನಾದ್ರು ಇತ್ತು ಅಂತಂದ್ರೆ ಅದಕ್ಕೆ ಕಳ್ಸೋರು. ಅವರು ಬರೋರು ಜೊತೆಗೆ. ಮನೆಯಲ್ಲಿ ನನಗೆ ಕೂರಿಸ್ಕೊಂಡು ಸ್ಕ್ರಿಪ್ಟ್ ರೀಡಿಂಗ್ ಕೊಡ್ಸೋರು. ಓಕೆ. ಈ ತರ ಎಲ್ಲ ನಮ್ಮಪ್ಪಂಗೆ ನಾ ತುಂಬಾ ಚೆನ್ನಾಗಿ ಹಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಸಿಂಗರ್ ಆಗ್ಬೇಕು ಅಂತ ಆಸೆ ಇದ್ದೀನಿ ನಮ್ಮಪ್ಪ. ಸೂಪರ್. ಬಟ್ ಚೆನ್ನಾಗಿ ಹಾಡ್ತಾರೆ, ನಿಮ್ಗೆ ಆಡಿಸ್ತೀನಿ, ನಾನು ಬಿಡಲ್ಲ. ಅದು ತುಂಬಾ ಹೇಳೋರು, ನೀನ್ ಓದಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಆರ್ಟಿಸ್ಟ್ ಆಗ್ಬೇಕು, ಮ್ಯೂಸಿಕ್ ಮತ್ತೆ ಆರ್ಟಿಸ್ಟ್ ಆಗ್ಬೇಕು ಅಂತ ನಮ್ಮ ಅಪ್ಪನ ಕನ್ಸಿದು. ಸೊ ಅವ್ರು ಹೇಳಿ 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 ಮೋಸ್ಟ್ಲಿ ನನಗೂ ಅದೇ ಬಂದ್ಬಿಟ್ಟಿತ್ತು ಅನ್ಸುತ್ತೆ. ನನ್ನ ಮಜಲ್ ಮೆಮೊರಿನಲ್ಲಿ ಅದೇ ಇತ್ತು ಅನ್ಸುತ್ತೆ. ಸೊ ಅದಾದ್ಮೇಲೆ ಹಂಗೆ ನಾನು ನಾಟಕಗಳು ಶುರು ಮಾಡಿದೆ, ನಾಟಕಗಳಿಗೆ ಹಾಡ್ತಾ ಇದ್ದೆ. ಸೊ ಅದನ್ನೆಲ್ಲ ನೋಡ್ತಾ ನೋಡ್ತಾ ನಮ್ಮ ಬಿ ಸುರೇಶ್ ಅಂಕಲ್ ಅಲ್ಲಿ ಗುಪ್ತಗಾಮಿನಿ ಆಡಿಷನ್ ನಡೀತಾ ಇತ್ತು ನಂದು ಫಸ್ಟ್. ಅಂದ್ರೆ ಅದಕ್ಕೂ ಮುಂಚೆ ಮಾಡಿದ್ದೀನಿ. ನಾನು ಫಸ್ಟ್ ಯಾವ್ದು ಶುರು ಮಾಡಿದ್ದು ಅಂತಂದ್ರೆ ಸಂಚಿನ ಸುಳಿ ಅಂತ ಉದಯ ಟಿವಿಗೆ, ಐ ಥಿಂಕ್ ಐ ವಾಸ್ ಇನ್ 9th ಸ್ಟ್ಯಾಂಡರ್ಡ್.
ಎಲ್ಲ ಸಿಂಗಲ್ ಎಪಿಸೋಡ್ಸ್ ಬಂತು. ಅದಾದ್ಮೇಲೆ ಫುಲ್ ಫ್ಲೆಡ್ಜ್ ಸೀರಿಯಲ್ಸ್ ಶುರು ಆಯ್ತು. ಅದರಲ್ಲಿ ತುಂಬಾ ಪಾಪ್ಯುಲರ್ ಆಗಿದ್ದು ಅಂತಂದ್ರೆ ಫಸ್ಟ್ ಸೀರಿಯಲ್ ನಂದು ಗುಪ್ತಗಾಮಿನಿ. ಸೊ ಬಿ ಸುರೇಶ್ ಅಂಕಲ್ ನಾನು ಹಾಡ್ತೀನಿ ಅನ್ನೋ ಸಲುವಾಗಿ ಆ ಕ್ಯಾರೆಕ್ಟರ್ ಸಿಂಗರ್ ಕ್ಯಾರೆಕ್ಟರ್ ಇದೆ. ನಿನ್ ಮಗಳನ್ನ ಕಳ್ಸೋ ಒಂದು ಇದು ಮಾಡೋಣ, ಲುಕ್ ಟೆಸ್ಟ್ ಮಾಡೋಣ ಅಂತ ಹೇಳಿ ಹಾಗೆ ಸೆಲೆಕ್ಟ್ ಆಯ್ತು. ಸೊ ಅಲ್ಲಿಂದ ಶುರು ಆಯ್ತು ನಂದು ಸೀರಿಯಲ್ ಜರ್ನಿ. ಆ ಪ್ರೀತಿ ಇಲ್ಲದ ಮೇಲೆ ಅದ್ರದ್ದೆಲ್ಲ ಒಂದಷ್ಟು ಸ್ಟಿಲ್ಸ್ ನನ್ಗೆ ಅದ್ರದ್ದು ತುಂಬಾ ಒಂಥರ ಅನ್ಸುತ್ತೆ. ಈಗ್ಲೂ ಆ ಎಪಿಸೋಡ್ ಸಿಕ್ಕರೆ ನೋಡ್ಬೇಕು ಅಂದ್ರೆ ಎಷ್ಟು ಹುಡುಕಿದ್ರು ಆ ಎಪಿಸೋಡ್ ಸಿಗ್ತಾ ಇಲ್ಲ ಎಲ್ಲೂ. ಯಾರಾದ್ರೂ ಸಂಬಂಧಪಟ್ಟವ್ರು ನೋಡಿದ್ರೆ ಕೇಳಿಸ್ಕೊಂಡ್ರೆ ಪ್ಲೀಸ್ ಅದನ್ನ ಯಾರಾದ್ರೂ ಒಂದು ಇನಿಷಿಯೇಟಿವ್ ತಗೊಂಡು ಒಂದು ಯೂಟ್ಯೂಬ್ ಅಲ್ಲಿ ಆ ಸೀರಿಯಲ್ ನ ಎಪಿಸೋಡ್ ವೈಸ್ ಆದ್ರೂ ಬಿಡಿ, ಅಟ್ಲೀಸ್ಟ್ ನಾವು ನೋಡ್ತೀವಿ. ಈ ಸಿಲ್ಲಿನಲ್ಲಿ ಒಂದಷ್ಟು ನೋಡಿದೀವಿ ಆತರ ಎಪಿಸೋಡ್ ಬರ್ತಾ ಇರುತ್ತೆ. ಆತರ ಇದನ್ನು ಒಂದ್ ಹಾಕ್ಬಾರ್ದಾ ಅಂತ ಅನ್ಸ್ತಿರುತ್ತೆ ನನ್ಗೆ ಯಾವಾಗ್ಲೂ. ಯಾಕಂದ್ರೆ ಅದ್ರಲ್ಲಿ ಹೆಂಗಿದೆ ಸ್ಟಾರ್ ಕಾಸ್ಟಿಂಗ್ ಎಪಿಕ್ ಅದು. ಅವೆಲ್ಲ ಆ ಕಾಲದಲ್ಲಿ ಸೀರಿಯಲ್ಗಳು ಅಂತಂದ್ರೆ ನಾವೇ ಅವ್ರ ಮನೆಯವ್ರ ತರ ಆಗ್ಬಿಡ್ತಾ ಇದ್ವಿ ಎಲ್ಲಾರ್ಗು. ಹೌದು, ಹೋದ್ರೆ ಏನೋ ನಮ್ಗೆ ತುಂಬಾ ಹತ್ರದವ್ರು ಅನ್ನೋ ತರ ಮಾತಾಡೋರು. ಕರೆಕ್ಟ್. ಆಗಿಲ್ಲ ಅಂದ್ರೆ ಸಬ್ಜೆಕ್ಟ್ ಆ ತರ ಇರ್ತಾ ಇತ್ತು. ಭಾಷೆಗೆ ಒಂದು ಪ್ರಾಮುಖ್ಯತೆ ಇರ್ತಾ ಇತ್ತು ಮೇನ್. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಯೂಟ್ಯೂಬ್ ಇರ್ಲಿಲ್ಲ. ಸೀರಿಯಸ್ಲಿ ಅದು ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಇದೆ. ಅಂದ್ರೆ ಮೊಬೈಲ್ ಇರೋರು, ಆಪ್ ಇರೋರು, ಎಲ್ರು ಆಂಕರು, ಎಲ್ರು ಆರ್ಟಿಸ್ಟು, ಎಲ್ರು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನಂಗ್ ಬಂದ್ಬಿಟ್ಟಿದೆ. ಪಾಪ ನಿಜವಾಗ್ಲೂ ತುಂಬಾ ಎಲಿಜಿಬಲ್ ಇರೋ ಪರ್ಸನ್ಸು ಒಂದಷ್ಟು ಜನ ಹಿಂದಕ್ಕೆ ಉಳ್ಕೊಂಡ್ಬಿಟ್ಟಿದ್ದಾರೆ ಈಗ್ಲೂನು ನೋಡಕ್ ಹೋದ್ರೆ. ಈಗ ಹಾಯ್ ಫ್ರೆಂಡ್ಸ್ ಅಂದ್ಬಿಟ್ರೆ ಎಲ್ಲ ಒಂದಷ್ಟು ಲೈಕ್ಸ್ ಕಮೆಂಟ್ಸ್ ಬಂದ್ರೆ ಅವ್ರ ಆರ್ಟಿಸ್ಟ್ ಅನ್ನಂಗ್ ಆಗ್ಬಿಟ್ಟಿದೆ. ನೀವೆಲ್ಲ ಎಷ್ಟೊಂದು ಚಿಕ್ಕ ವಯಸ್ಸಿಂದ ಥಿಯೇಟರ್ ನ ಈ ತರ ಎಲ್ಲ ಆಕ್ಟಿಂಗ್ ನ ಅಂದ್ರೆ ನುರಿತವ್ರ ಜೊತೆ ಕೆಲಸ ಮಾಡಿ ನೀವ್ ಬಂದಿದ್ ಹಾದಿ ಹಂಗಿರತ್ತೆ. ಬಟ್ ಇವಾಗೆಲ್ಲ 1 ನಿಮಿಷ ಅಷ್ಟೇ ಆರ್ಟಿಸ್ಟ್ ಆಗೋದು. ನಮಗೆಲ್ಲ ಯಪ್ಪ ನಮ್ಮ ಡೈರೆಕ್ಟರ್ ಅಂತೂ ಅಷ್ಟು ಶ್ರಮ ಪಡೋರು. ಮತ್ತೆ ಪ್ರತಿ ಒಂದ್ರಲ್ಲೂ ಅವರು ಪರ್ಫೆಕ್ಷನ್. ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಇವಾಗ ರಾತ್ರಿ ಮಲ್ಕೋಬೇಕು ಅಂತಂದ್ರೆ ಮೇಕಪ್ ತೆಗ್ಸ್ಬಿಡೋರು. ಫುಲ್ ಮೇಕಪ್ ತೆಗ್ದು ಬಿಡ್ತಾ ಇದ್ವಿ. ನಾರ್ಮಲ್ ಮನೆ ಮಲ್ಗುವಾಗ ನಾವ್ ಯಾವ ತರ ಕಾಸ್ಟ್ಯೂಮ್ ಏನ್ ಹಾಕೋತೀವಿ ಬಟ್ಟೆ ಅದೇ ತರಾನೇ ಇರೋದು. ಮತ್ತೆ ನೆಕ್ಸ್ಟ್ ಸೀನ್ ಫ್ರೆಶ್ ಮಾರ್ನಿಂಗ್ ಸೀನ್ ಅಂತ ಮತ್ತೆ ಮೇಕಪ್ ಹಾಕ್ಸೋದು ನಮ್ಗೆ. ಆತರ ಇರ್ತಾ ಇದ್ದಿದ್ದು. ದಿಸ್ ಇಸ್ ಶೀ ಕಬಾಬ್. ಅನಾರ್ಕಲಿ. ಆಲೂ ಅನಾರ್ಕಲಿ. ಆಲೂ ಅನಾರ್ಕಲಿ. ಹಾ, ಹೆಸರು ಮಾತ್ರ ಸಕ್ಕದಾಗಿದಾವೆ. ನೈ ಖಾತೆ ಹೈ. ಹಾ, ಮಶ್ರೂಮ್. And this is broccoli. ತುಂಬಾ ಚೆನ್ನಾಗಿರುತ್ತೆ. Try that. ಬ್ರೋಕ್ಲಿ ಇವತ್ತು ತಿನ್ನಿಸ್ತಾ ಇದ್ದಾರೆ ನನಗೆ. Try that. It's very good. Nice. Okay. Okay. Thank you. What is this? That's a salad. ನಾನೇನೋ ಅದು ಸ್ಪೆಷಲ್ ಆಗಿ ಏನೋ ಮಾಡಿದ್ದಾರೆ ಅನ್ಕೊಂಬಿಟ್ಟೇನೆ. ಓಕೆ. Yes. ಟೇಸ್ಟ್ ಮಾಡುವ ಸಮಯ. There you go. ನನ್ಗೆಲ್ಲ ಸೂಪರ್ ಆಗಿದೆಯಪ್ಪ, ನೀವ್ ಹೇಳ್ಬೇಕು. ನಾನು ಹೇಳ್ಬೇಕೀಗ. ಕರೆಕ್ಟ್. ತಕ್ಕದ ಇಲ್ಲ. ಬ್ರೋಕೊಲಿ ನಾನು ತಿಂದಿಲ್ಲ ಯಾವತ್ತು. ಯಾವತ್ತೂ ತಿಂದಿಲ್ವಾ? ನಾನು ಯಾವತ್ತು ಇವತ್ತು ನಿಮ್ಮಿಂದ ನಾನು ಮಶ್ರೂಮ್ ಅವತ್ತು ರೈಸ್ ತಿಂದೆ. ಇವತ್ತು ಡೈರೆಕ್ಟ್ ಬ್ರೋಕೊಲಿ. ಅದು ನಂಗೆ ಗೊತ್ತಿಲ್ಲ. ಬ್ರೋಕೊಲಿ ಹೂಕೋಸು, ಎಲೆಕೋಸು ಇವೆಲ್ಲ ಒಂದು ಕ್ಯಾಟಗರಿ. ಸೊ ನಾನು ಅದನ್ನ ಯಾವನ್ನೂ ಇಷ್ಟಪಟ್ಟು ತಿಂದಿಲ್ಲ. ಬಟ್ ಹೈ ಪ್ರೋಟೀನ್. ಇಟ್ಸ್ ರಿಯಲಿ ಗುಡ್ ಫಾರ್ ಹೆಲ್ತ್. ಬ್ರೋಕೊಲಿ. ಗ್ರೀಷ್ಮಾ ಮೇಡಮ್ ಜೊತೆ ಮೀಟ್ ಮಾಡಿದಾಗೆಲ್ಲ ಹೊಸ ಗ್ಯಾರಂಟಿ ಟ್ರೈ ಮಾಡ್ತೀನಿ ಅನಿಸ್ತಿದೆ ನನಗೀಗ. ರಿಯಲಿ ತುಂಬ ಚೆನ್ನಾಗಿದೆ. ಹೌದು, ತುಂಬ ಚೆನ್ನಾಗಿದೆ ಬ್ರೋಕೊಲಿ. ಅನಾರ್ಕಲಿ ನೋಡೋಣ ಈಗ. ಇದು ಮೇಲ್ಗಡೆ ಹಾಕಿರೋದು ಚೀಸ್. ಮಲಾಯ್ನಾ? ಚೀಸು. ಬಟ್ ಇದು ಹೆಂಗ್ ಡಿಫ್ರೆಂಟ್ ಟೇಸ್ಟ್ ಇದೆ ಗೊತ್ತಾ? ಏನೋ ಸಮಥಿಂಗ್ ಬೇರೆ ರೆಸಿಪಿ ಇದು. ಚೀಸು ಈ ತರ ಮಲಾಯಿ ಟೇಸ್ಟ್ ಇದೆ. ಅದು ಒಳ್ಳೆ ಫುಡ್ ಬೇಕು ಅಂತಂದ್ರೆ ಸೋಚಿಗೆ ಬನ್ನಿ. ಆಲೂ ಅನಾರ್ಕಲಿ. ನೈಸ್, ವೆರಿ ನೈಸ್. ಇದು ನನಗೆ ಡಿಫ್ರೆಂಟ್ ಟೇಸ್ಟ್. ಫಸ್ಟ್ ಟೈಮ್ ಇದು. ನಾನು ಯೂಶಲ್ ಆಗಿ ಆಲೂದು ಹೊರಗಡೆ ಬಂದಾಗ ತಗೊಳೋದು ಕಮ್ಮಿ. ಇದು ಸಖತ್. ಇದು ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ? ಇದನ್ನ ಆನಿಯನ್ ಇಂದ ರ್ಯಾಪ್ ಮಾಡಿದ್ದಾರೆ. ಹೌದು. ಆಮೇಲೆ ಅದಕ್ಕೇನೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿರೋದು. ತಂದೂರ್. ಸಕ್ಕತ್ತಾಗಿದೆ. ನಾವೀಗ ಎಲ್ಲಿದ್ವಿ ಅಂದ್ರೆ ಪ್ರೀತಿ ಇಲ್ಲದ ಮೇಲೆ ಇದ್ವಿ. ಆ ಸ್ಟಾರ್ ಕಾಸ್ಟಿಂಗ್ ನೋಡ್ಬಿಟ್ರೆ
ಎಲ್ಲರೂ ಅದ್ಭುತ. ಹೌದು. ಅದ್ ಹೆಂಗ್ ಸಂಭವಿಸ್ತು ಗೊತ್ತಿಲ್ಲಪ್ಪ, ಪ್ರೊಡ್ಯೂಸರ್ನ ಕೇಳ್ಬೇಕಾದ್ರೆ. ಅಲ್ವಾ? ಅಷ್ಟು ಜನ ಒಟ್ಟಿಗೆ ಸೇರ್ಸೋದಿದೆ ಅಲ್ಲ. ಬಟ್ ಅಷ್ಟು ಜನ, ಅಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ರು, ಅವ್ರನ್ನೆಲ್ಲ ಸಂಭಾಳ್ಸಕ್ ಆಗ್ತಾ ಇದ್ದಿದ್ದು ಡೈರೆಕ್ಟರ್ ಕೈಯಲ್ಲಿ ಮಾತ್ರ. ವಿನು ಬಳಂಜ ಅವರು ಅದ್ಭುತವಾದ ಡೈರೆಕ್ಟರ್.